ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಟುಡೇ ಸೆಷನ್ ಸ್ಪೇಸ್ ಟೆಕ್ನಾಲಜಿ. GPS ಈಸ್ ಒನ್ ಆಫ್ ದ ಸ್ಪೇಸ್ ಟೆಕ್ನಾಲಜಿಯ ಭಾಗನೇ. ಇವತ್ತು ಸ್ಪೇಸ್ ಟೆಕ್ನಾಲಜಿ ಫಂಡಮೆಂಟಲ್ಸ್ ಅಂದರೆ ಒಂಥರ ಜನರಲ್ ನಾಲೆಡ್ಜ್ ರಿಲೇಟೆಡ್ ಆಗಿ ಕೆಲವೊಂದು ಪ್ರಶ್ನೆ ಕೇಳ್ತಾರೆ. ಎಲ್ಲೋ ಮಿಸ್ ಹೊಡೆದು ಆ್ಯಕ್ಯುರೇಸಿ ಲೆವೆಲಲ್ಲಿ ವ್ಯತ್ಯಾಸ ಮಾಡಿಕೊಂಡು ಮಾರ್ಕ್ಸ್ ಕಳ್ಕೊಬಾರ್ದು. ಹಾಗಾಗಿ ತುಂಬ ನಿಮಗೆ ಗೊತ್ತಿರೋಂಥ ವಿಚಾರವನ್ನೇ ಇವತ್ತು ಪರಿಚಯ ಮಾಡಿಸ್ತಾ ಬರ್ತೀನಿ. ನಿಮಗೆ ತುಂಬ ಗೊತ್ತಿಲ್ಲದೆ ಇರೋಂಥದ್ದು ಏನಿಲ್ಲ. ಈಗ ಶುಭಾಂಶು ಶುಕ್ಲಾ ಅವರು ಮೊನ್ನೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದರು. ಅದು ಏನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಂದ್ರೇನು, ಸ್ಪೇಸ್ ಶಟಲ್ ಅಂತ ಅಂದ್ರೇನು, ಗಗನಯಾನ್ ಮಾಡೋಕ್ಕೆ ಭಾರತ ಯಾಕೆ ಇನ್ನೂ ಡಿಲೇ ಮಾಡ್ತಾಯಿದೆ? ಯಾಕಂದ್ರೆ 1969 ಚಂದ್ರನ ಮೇಲೆ ವಾಕ್ ಮಾಡ್ಕೊಂಡಿದ್ದಾರೆ ಅಮೇರಿಕನ್ಸ್. ಬಟ್ ಇಂಡಿಯನ್ಸ್ ಇನ್ನು ಯಾಕೆ ನಾವು ಯೋಚನೆ ಮಾಡ್ತಾಯಿದ್ದೀವಿ? ಏನು ನಮ್ಮಲ್ಲಿ ತಂತ್ರಜ್ಞಾನದ ಕೊರತೆ ಇದೆ ಅನ್ಬೇಕಾದ್ರೆ ಅವು ಏನೇನು ತಂತ್ರಜ್ಞಾನ ಹೇಗೆ ಬೆಳೀತು ಅಂತ ಗೊತ್ತಾಗಬೇಕು. ವೆರಿ ಫಸ್ಟ್ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಪೇಸ್ ಟೆಕ್ನಾಲಜಿ ಅಂತ ಅಂದರೆ 1900 ನಂತರದಲ್ಲಿ ಗ್ರೋತ್ ಆದಂಥ ಒಂದು ಪ್ರೊಸೆಸ್. 1930-40 ಟೈಮಲ್ಲಿ ನಾಜಿನವರು ಕೂಡ ರಾಕೆಟ್ಗಳನ್ನು ಪ್ರಯತ್ನ ಮಾಡಿದರು. ಅಂದರೆ ರಾಕೆಟ್ ಲಾಂಚ್ ಮಾಡಿ ಸ್ಪೇಸ್ಗೆ ಎಂಟ್ರಿ ಆಗೋಣ ಅಂತ. ಬಟ್ 1945 ವರ್ಷತ್ತಿಗೆ ಜರ್ಮನಿಯ ನಾಶ ಆಯಿತು, ನಾಜಿ ಅನ್ನೋ ಆಡಳಿತನೇ ಹೋಯಿತು. ಹಾಗಾಗಿ ಒಂದಷ್ಟು ಅದು ನಿಂತ್ಕೋತು. ಆ ನಂತರ ಕೈ ಹಾಕಿದ್ದು ರಷ್ಯಾದವರು. ರಷ್ಯಾ ಅಮೇರಿಕಾ ಶೀತಲ ಸಮರ ಅಂತ ನಡೆಯುತ್ತೆ. ನಿಮಗೆ ಗೊತ್ತಿರ್ಬೋದು, ನಾನು ಸುಪ್ರೀಂ ಜಗತ್ತಿನಲ್ಲಿ ಇಬ್ಬರು ಬಾಸ್ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ ಎಲ್ಲ ಕ್ಷೇತ್ರದಲ್ಲೂ, ಮಿಲಿಟರಿ ಕ್ಷೇತ್ರದಲ್ಲಿ ಬಾಸ್ ಇರಬೇಕು, ಟೆಕ್ನಾಲಜಿಯಲ್ಲಿ ಬಾಸ್ ಇರಬೇಕು, ಯಾವ್ಯಾವ ಕ್ಷೇತ್ರ ಇರುತ್ತೋ ಎಲ್ಲದರಲ್ಲೂ ನಾನೇ ಲೀಡ್ ಮಾಡಬೇಕು ಅನ್ನೋ ಪ್ರಯತ್ನದ ಫಲವಾಗಿ ಈ ಸ್ಪೇಸ್ ಟೆಕ್ನಾಲಜಿ ಕೂಡ ಒಂದು ಕೋಲ್ಡ್ ವಾರ್ನ ಭಾಗವಾಗಿ ಗ್ರೋತ್ ಆಗುತ್ತೆ. ಏನು ಅದು ಟೆಕ್ನಾಲಜಿಕಲ್ಲಾಗಿ ನಾವೇನೋ ಅಚೀವ್ ಮಾಡ್ತೀವಿ, ಅದರಿಂದ ಏನೋ ಬೆನಿಫಿಟ್ ಪಡ್ಕೋತೀವಿ ಅಂತ ಅಲ್ಲ. ಕೋಲ್ಡ್ ವಾರ್ನ ಭಾಗ ನಾನು ತಂತ್ರಜ್ಞಾನದಲ್ಲಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಆರಂಭ ಆಯಿತು. ಆ ನಂತರದಲ್ಲಿ ಅದು ಬಹುತೇಕ ಯೂಸ್. ಇವತ್ತು ಸ್ಪೇಸ್ ನಾವು ಬಳಸದೇ ಇದ್ದರೆ ಏನೂ ಇಲ್ಲ ಅನ್ನೋ ಸ್ಥಿತಿ. ಬಿಕಾಸ್ ಇವತ್ತು ನಮ್ಮ ಮೊಬೈಲ್ ಸ್ಪೇಸ್ ಬೇಸಲ್ಲಿ ನಡೆಯುತ್ತೆ, ನಮ್ಮ ಟಿ ವಿ ಚಾನಲ್ಗಳು ಸ್ಪೇಸ್ ಬೇಸಲ್ಲಿ ನಡೆಯುತ್ತೆ, ನಮ್ಮ ಇಂಟರ್ನೆಟ್ಗಳು ಸ್ಪೇಸ್ ಬೇಸಲ್ಲಿ ನಡೆಯುತ್ತೆ. ಮತ್ತು ವೆದರ್ ಫಾರ್ಕಾಸ್ಟ್ಗಳು, ಪ್ರಕೃತಿ ವಿಕೋಪಗಳು ತಿಳ್ಕೊಳ್ಳೋದಕ್ಕೆ ಎಲ್ಲ ಮೋರ್ ಆರ್ ಲೆಸ್ ಎಲ್ಲದಕ್ಕೂ ನಾವು ಡಿಪೆಂಡ್. ಒಬ್ಬ ಸಾಮಾನ್ಯ ಮನುಷ್ಯನ ಬದುಕಿನಲ್ಲೂ ಕೂಡ ಬಾಹ್ಯಾಕಾಶ ತಂತ್ರಜ್ಞಾನದ ಉಪಯೋಗಗಳು ಬಳಕೆ ಆಗಿ ಸ್ಟಾರ್ಟ್ ಆಗಿದ್ರು. ನಾವೇನು ಅನ್ಕೋತೀವಿ, ಚಂದ್ರಯಾನ ಮಾಡಿದ್ರು, ಮಂಗಳಯಾನ ಮಾಡಿದ್ರು, ಗಗನಯಾನ ಮಾಡಿದ್ರು, ಅವಷ್ಟೇ ಸ್ಪೇಸ್ ಟೆಕ್ನಾಲಜಿ ಇಲ್ಲ. ಸ್ಪೇಸ್ನಲ್ಲಿ ಬಳಸುವ ಉಪಗ್ರಹದಿಂದ ಪ್ರತಿಯೊಬ್ಬ ವ್ಯಕ್ತಿ, ಈವನ್ ನಾನು ನೀವು ಕೂಡ ಇವತ್ತು ಲಾಭ ಪಡ್ಕೋತಾ ಇದ್ದೀವಿ. ಆ ಲಾಭ ಪಡ್ಕೊಳ್ಳೋದು ಹೇಗೆ ಪಡ್ಕೋತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗುವಂಥದ್ದೇ ಸ್ಪೇಸ್ ಟೆಕ್ನಾಲಜಿ ಆಗಿರುತ್ತೆ. ಇವತ್ತು ವೆರಿ ಫಸ್ಟ್ ನಾನು ಜಗತ್ತಿನಲ್ಲಿ ಹೇಗೆ ರೂಪುಗೊಂಡಿದೆ ಬಾಹ್ಯಾಕಾಶ ತಂತ್ರಜ್ಞಾನ, ಅದ್ರ ಹಿಸ್ಟ್ರಿ ಹೇಗಿತ್ತು ಅನ್ನೋ ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಬರ್ತೀನಿ. ವೆರಿ ಫಸ್ಟ್, ವೆರ್ ಈಸ್ ಸ್ಪೇಸ್? ಬಾಹ್ಯಾಕಾಶ ಎಲ್ಲಿದೆ, ಸ್ಪೇಸ್ ಎಲ್ಲಿದೆ, ಎಲ್ಲಿಂದ ಆರಂಭ ಆಗುತ್ತೆ ಅನ್ನೋದೇ ಫಸ್ಟ್ ಕ್ವಶನ್ ಅಲ್ಲ. ಇಷ್ಟು ದೂರದಲ್ಲಿದೆ ಅಂತ ಏನಾದ್ರು ಕೇಳಿದರೆ ಅದು 36,000 ಕಿಲೋಮೀಟ್ರ್ ದೂರದಲ್ಲಿರಬೇಕಾ ಅಥವಾ ಹತ್ತಿರದಲ್ಲಿ ಇದು ನಡೆಯುತ್ತಾ ಅನ್ನೋದು ಪ್ರಶ್ನೆ ಇರುತ್ತೆ. ಓಕೆ, ಸ್ಪೇಸ್ ಈಸ್ ಎ 3 ಡೈಮೆನ್ಷನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ, ನಾಟ್ 2 ಡೈಮೆನ್ಷನಲ್. ಅಂದರೆ ಅದಕ್ಕೆ ಲ್ಯಾಟಿಟ್ಯೂಡ್, ಲ್ಯಾಂಜಿಟ್ಯೂಡ್ ಆ್ಯಂಡ್ ಆಲ್ಟಿಟ್ಯೂಡ್, 3 ಅಕ್ಷಾಂಶ, ರೇಖಾಂಶ ಮತ್ತು ಎತ್ತರ, 3 ಸೇರಿಕೊಂಡ 3 ಡೈಮೆನ್ಷನಲ್ ಆದ ಪ್ರದೇಶ ಆಗಿರುತ್ತೆ. ಈ ಪ್ರದೇಶ ನಮಗೆ ಬೇರೆ ಗ್ರಹಕ್ಕೆ ಹೋದಾಗ ಭೂಮಿಯೂ ಕೂಡ ಒಂದು ಬಾಹ್ಯಾಕಾಶದ ಒಂದು ಕಣ. ಬೇರೆ ಗ್ರಹದಿಂದ ನೋಡಿದಾಗ, ಭೂಮಿಯಿಂದ ನೋಡಿದಾಗ ಮಂಗಳ ಒಂದು ಬಾಹ್ಯಾಕಾಶದ ಒಂದು ಕಣ. ಹಾಗಾಗಿ ವೇರ್ ಈಸ್ ಸ್ಪೇಸ್ ಅಂತ ಒಂದು ಎಕ್ಸಾಕ್ಟ್ ಮೀನಿಂಗ್ ಇರಲ್ಲ. ನಾವಿರೋ ಸ್ಥಳದಿಂದ ಮೇಲ್ಭಾಗದಲ್ಲಿರುತ್ತೆ ಸ್ಪೇಸ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಭೂಮಿಯ ಜನಗಳಿಗೆ, ಅಂದರೆ ಈಗ ಭೂಮಿ ನಾವಿದ್ದೀವಲ್ಲ, ನಮಗೆ ಔಟರ್ ಸ್ಪೇಸ್ ಅನ್ನೋದು ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ನಾವೇನು ಜಾಗ್ರಫಿನಲ್ಲಿ ಅಟ್ಮಾಸ್ಫಿಯರ್ ಅಂತ ಕಲಿತೀವಲ್ಲ, ವಾಯುಗೋಳದ ಎಂಡಿಂಗ್ ಅಂದರೆ ಅದಕ್ಕೇನು ಇಂಥದ್ದು ಇಷ್ಟೇ ಲೈನ್ಗೆ ಎಂಡ್ ಅಂತಲ್ಲ, ಅಲ್ಲೊಂದು ಕರ್ಮಾನ್ ಲೈನ್ ಅಂತ ಬರುತ್ತೆ. ಕರ್ಮಾನ್ ಲೈನ್ ಒಂದು 100 ಕಿಲೋಮೀಟ್ರ್ ಮೇಲಿದೆ ಅಂತ. 100 ಕಿಲೋಮೀಟ್ರ್, ನಾಟ್ ಮೈಲ್ಸ್, ಅಥವಾ 62 ಮೈಲ್ಸ್ ಮೇಲ್ಗಡೆ ಸಮುದ್ರ ಮಟ್ಟದಿಂದ ಮೇಲೆ ಆರಂಭ ಆಗತ್ತೆ. ಇದು ಸ್ಪೇಸ್ ಅಂತ ಪರಿಗಣನೆ ಮಾಡ್ತೀವಿ. ಅಲ್ಲಿಂದ ಮೇಲೆ ಕೈಗೊಳ್ಳುವಂಥ ಚಟುವಟಿಕೆಗಳಿಗೆ ನಾವು ಸ್ಪೇಸ್ ಮಿಷನ್ಸ್ ಅಂತ ಕರಿತೀವಿ. ಅದಕ್ಕಿಂತ ಕೆಳಗೆ ಒಂದು 20-30 ಕಿಲೋಮೀಟ್ರ್ ಮೇಲ್ಗಡೆ ನಾವು ಹೈಡ್ರೋಜನ್ ಬಲೂನ್ಗಳನ್ನೆಲ್ಲ ಬಿಟ್ಟು ಬೇರೆ ದೇಶಗಳನ್ನೆಲ್ಲ ಸ್ಪೈ ಮಾಡ್ತಾ ಇರ್ತೀವಿ. ಇದನ್ನು ಸ್ಪೇಸ್ ಮಿಷನ್ಸ್ ಅಂತ ಕರೆಯಲ್ಲ. ಸ್ಪೇಸ್ ಮಿಷನ್ಸ್ ಅಂದರೆ ನಾವು ಔಟರ್ ಸ್ಪೇಸು ಒಂದು 100 ಕಿಲೋಮೀಟ್ರ್ ಮೇಲ್ಗಡೆ ಕರ್ಮನ್ ಲೈನ್ ಅಂತ ಏನು ಬರುತ್ತೆ, ಆ ಕರ್ಮನ್ ಲೈನಿನ ಮೇಲ್ಗಡೆಯಲ್ಲಿ ಕೈಗೊಳ್ಳುವಂಥ ಚಟುವಟಿಕೆಗಳಾಗಿರ್ತವೆ. ಈ ಚಟುವಟಿಕೆಗೆ ಸಿಂಪ್ಲಿ ಭೂಮಿ ಇದೆ ಅಂದ್ಕೊಳ್ಳೋಣ. ಭೂಮಿಯ ಮೇಲೆ ಎಷ್ಟು ದೂರದಲ್ಲಿದೆ, ಹೇಗಿದೆ ಇದು ಅಂತ ಕೆಲವೊಬ್ಬರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಹೇಗೆ ಆರಂಭ ಆಗುತ್ತೆ? ದೆರ್ ಇಸ್ ನೋ ಇದು ಹೀಗೆ ಇರಬೇಕು ಅಂತ ಏನಿಲ್ಲ.
ಇದು ಭೂಮಿ ಅಂತ ಅಂದರೆ ಭೂಮಿ ಮೇಲ್ಗಡೆ ಉಪಗ್ರಹವನ್ನು 100 ಕಿಲೋಮೀಟ್ರ್ಗಿಂತ ಮೇಲೆ ಎಲ್ಲ ಬಾಹ್ಯಾಕಾಶನೇ. ಅಲ್ಲಿ ಪೋಲಾರ್ ಆರ್ಬಿಟಲ್ಲೂ ಹಾಕ್ಬೋದು, ಅಥವಾ ನಾವು ಸಮಭಾಜಕ ವೃತ್ತದ ಆರ್ಬಿಟಲ್ಲೂ ಹಾಕ್ಬೋದು, ಅಥವಾ ಜಿಯೋ ಸ್ಟೇಷನರಿ ಅಥವಾ ಜಿಯೋ ಸಿಂಕ್ರೋನಸ್ ಆರ್ಬಿಟಲ್ಲೂ ಹಾಕ್ಬೋದು. ಹೀಗೆ ಮಲ್ಟಿಪಲ್ ಆರ್ಬಿಟ್ಟು LEO ಲೋಯರ್ ಅರ್ತ್ ಆರ್ಬಿಟ್, MEO ಮಿಡಲ್ ಅರ್ತ್ ಆರ್ಬಿಟ್, GEO ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ಟು, ಜಿಯೋ ಸಿಂಕ್ರನಸ್ ಅರ್ತ್ ಆರ್ಬಿಟ್ಟು, ಸೋಲಾರ್ ಸಿಂಕ್ರನಸ್ ಅರ್ತ್ ಆರ್ಬಿಟ್ಟು, ಈ ಥರ ಮಲ್ಟಿಪಲ್ ಆರ್ಬಿಟ್ಸ್ಗಳೆಲ್ಲ ಬರ್ತವೆ. ಈ ಆರ್ಬಿಟ್ಸ್ಗಳೇನು ಎಂತು ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಈಗ ನಿಮಗೆ ಅರ್ಥ ಆಯಿತು, ಒಂದು 100 ಕಿಲೋಮೀಟ್ರ್ ಮೇಲೆ ಭೂಮಿಯಿಂದ ಮೇಲಿರೋ ಪ್ರದೇಶವನ್ನೇ ಸ್ಪೇಸ್ ಆರಂಭ ಆಯಿತು ಅಂತ ಅರ್ಥ. ಅದು ಇನ್ಫೈನ್ ಎಲ್ಲಿವರೆಗೂ ಹೋಗುತ್ತೆ, ಬೇರೆ ಗ್ರಹಗಳಿಗಾಗ್ಬೋದು, ಬೇರೆ ನಕ್ಷತ್ರಗಳಿಗಾಗ್ಬೋದು, ಸೂರ್ಯನನ್ನು ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಸ್ಪೇಸ್ ಮಿಷನ್ಸ್ ಆಗಿರುತ್ತೆ. ಇದು ಒಂದು ಇಲ್ಲಿ ಇಂಪಾರ್ಟೆಂಟ್, ಇದು 3 ಡೈಮೆನ್ಷನಲ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು, ನಾಟ್ ಎ 2 ಡೈಮೆನ್ಷನಲ್. ಈ 3 ಹಂತದ ಇದು ಮಿಷನ್ ಅಂತ ಗೊತ್ತಿರಬೇಕು. ಕರ್ಮನ್ ಲೈನ್ ಅಥವಾ 100 ಕಿಲೋಮೀಟ್ರ್ ಮೇಲ್ಗಡೆ ಸ್ಪೇಸ್ ಆರಂಭ ಆಗುತ್ತೆ ಅನ್ನೋದು ಗೊತ್ತಿದ್ದರೆ ಸಾಕು. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಮೈಲ್ ಸ್ಟೋನ್ಸ್ ಆಫ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಒಂದು ಚಿತ್ರದೊಂದಿಗೆ ನಿಮಗೆಲ್ಲ ಒಂದು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮೊಟ್ಟ ಮೊದಲ ಸ್ಪೇಸನ್ನು ನಾವು ಎಂಟ್ರಿ ಆಗಿದ್ದೆ 1957 ಸ್ಪುಟ್ನಿಕ್ ಲಾಂಚ್ ಮೂಲಕ. ಸ್ಪುಟ್ನಿಕ್ ಮೊದಲ ರಾಕೆಟ್ ಲಾಂಚ್ ಆಗುತ್ತೆ. ಆನಂತರ ಫಸ್ಟ್ ಮ್ಯಾನ್ ಆನ್ ಸ್ಪೇಸ್ 61 ಆಗುತ್ತೆ. 61ರಲ್ಲಿ ಮೊದಲ ಮಾನವ ಎಂಟ್ರಿ ಆಗ್ತಾನೆ. ಮೊದಲ ರಾಕೆಟ್ ಲಾಂಚ್ ಆಗಿದ್ದು 57, ಮೊದಲ ಮಾನವ ಎಂಟ್ರಿ 61. 69ರಲ್ಲಿ ಚಂದ್ರನಲ್ಲೇ ಮಾನವನ ಇಳಿಸ್ತಾರೆ ಅಮೇರಿಕನ್ಸು. ಫಸ್ಟ್ 2 ರಷ್ಯಾದ್ದು, 3ನೇದು ಅಮೇರಿಕಾದ್ದು. ನೆಕ್ಸ್ಟು ಸ್ಪೇಸ್ ಸ್ಟೇಷನ್ ಅನ್ನೋ ಕಾನ್ಸೆಪ್ಟ್ 71ರಲ್ಲಿ ಆರಂಭ ಆಗುತ್ತೆ. ಮೊದಲ ಸ್ಪೇಸ್ ಸ್ಟೇಷನ್, ಅದರ ಹೆಸರೇನು ಅನ್ನೋ ತಿಳ್ಕೊತಾ ಬರ್ತೀವಿ. ಮಂಗಳನಲ್ಲಿ ಲ್ಯಾಂಡ್ ಮಾಡಿದ್ದು, ನಾವಿನ್ನು ಮಂಗಳಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ, ಮಂಗಳಯಾನ್ ಅದಕ್ಕೆ ಮಾಮ್ ಮಾಡಿದ್ದೀವಿ ಅಷ್ಟೇ, ಮಾರ್ಸ್ ಆರ್ಬಿಟರ್ ಮಿಷನ್ ಮಾಡಿದ್ದೀವಿ. ಮಂಗಳಕ್ಕೆ ನಾವು ಈವನ್ ಲ್ಯಾಂಡರ್ ಕೂಡ ಕಳ್ಸೋಕ್ಕಾಗಿಲ್ಲ. ಈಗ ನಾವು ಲ್ಯಾಂಡಿಂಗಿಗೆ ಮಾಡೋದಕ್ಕೆ ಅವತ್ತೇ 1976 ಮಾರ್ಸ್ ಮೇಲೆ ಲ್ಯಾಂಡಿಂಗ್ ಮಾಡಲಾಗಿದೆ 76ರಲ್ಲಿ. ಈ ಒಂದು ಮೈಲುಗಲ್ಲು ಗೊತ್ತಿರಬೇಕು. ಆ್ಯಂಡ್ ಸ್ಪೇಸ್ ಶಟಲ್ ಅಂತ ಅಂದರೆ ಶಟಲ್ ಬ್ಯಾಡ್ಮಿಂಟನ್ ಗೊತ್ತಿರುತ್ತಲ್ಲ ನಿಮಗೆ, ಹೆಂಗಿರುತ್ತೆ ಶಟಲ್ ಬ್ಯಾಡ್ಮಿಂಟನ್, ಜಸ್ಟ್ ಹಿಂಗೆ ಹೊಡಿತಾ ಇರ್ತಾರೆ, ಹಿಂಗೆ ಹೊಡೆದಾಗ ಅವ್ರ ಹತ್ರ ಹೋಗುತ್ತೆ, ಅವ್ರು ಇವ್ರಿಗೆ ಕಳಿಸ್ತಾರೆ. ಹೋಗೋದು ಬರೋದು ಮಾಡೋದನ್ನು ವಿ ಕಾಲ್ಡ್ ಶಟಲ್ ಅಂತ ಕರಿತೀವಿ. ಈ ಶಟಲ್ ಬಸ್ಗಳು ಅಂತೆಲ್ಲ ಕರಿತೀವಿ. ಹಾಗೆ ಈಗ ನಾವು ಇಂಡಿಯಾದಿಂದ ಇವತ್ತಿನವರೆಗೂ ಈವನ್ ಟುಡೇ ನಾವೇನು ರಾಕೆಟ್ ಲಾಂಚ್ ಮಾಡಿದ್ದೀವಿ, ಹೋಗೋದು ನೋಡಿದ್ದೀವಿ ಹೊರತು ವಾಪಸ್ ಬರೋದು ನೋಡಿಲ್ಲ. ವಾಪಸ್ ಬರಲಿಲ್ಲ ಅಂತಂದರೆ ನಾವು ಮನುಷ್ಯನನ್ನು, ಬೇರೆ ಪ್ರಾಣಿಗಳನ್ನು, ಇನ್ನೇನೋ ಮಿಷನ್ ಕಳಿಸಿದ್ರೆ ವಾಪಸ್ ಕರ್ತಾ ಇರೋದು ಹೇಗೆ. ಶುಭಾಂಶು ಶುಕ್ಲಾ ಅವ್ರು ಹೋಗಿದ್ದು ನೋಡಿದ್ವಿ, ಬಂದಿದ್ದು ನೋಡಿದ್ವಿ, ಬಟ್ ನಾಟ್ ಫ್ರಮ್ ಇಂಡಿಯಾದವರವರು, ಆದರೆ ಇಂಡಿಯಾದಲ್ಲ, ಅಮೇರಿಕನ್ ಮಿಷನಿಂದ ಆಗಿದ್ದದು. ಹಾಗಾಗಿ ಶಟಲ್ ಮೀನ್ಸ್ ಹೋಗುವ ಮತ್ತು ಬರುವ ವಾಹನವನ್ನು ಸ್ಪೇಸ್ ಶಟಲ್ ಅಂತ ಕರಿತೀವಿ. ಇದು 81ರಲ್ಲಿ ಆರಂಭ ಆಗಿದೆ, 81ನಲ್ಲಿ. ಆ್ಯಂಡ್ 19ನಲ್ಲಿ ಹಬಲ್ ಟೆಲಿಸ್ಕೋಪ್ ಅಂತ ಒಂದು ಟೆಲಿಸ್ಕೋಪ್, ಇದು 1930ಸಲ್ಲೇ ಸರ್ಚ್ ಆಗಿರುತ್ತೆ, ಭೂಮಿ ಮೇಲೆಲ್ಲ ಬಳಸ್ತಾ ಇದ್ವಿ. ಅದನ್ನು ಬಾಹ್ಯಾಕಾಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಬಲ್ ಟೆಲಿಸ್ಕೋಪ್ ಬಳಸಿ 90ಯಲ್ಲಿ. ಆನಂತರ ಧೂಳು ಅಂದರೆ ಇಡೀ ಜಗತ್ತಿನ ಅನ್ವೇಷಣೆಯಲ್ಲಿ ಹೊಸ ಮೈಲುಗಲ್ಲು, ಅತ್ಯಂತ ದೂರದ ಇದನ್ನು ತುಂಬ ಸೂಕ್ಷ್ಮವಾಗಿ ಗ್ರಹಿಸಿಕೊಡುವಂಥ ಟೆಲಿಸ್ಕೋಪ್ ಆಗಿತ್ತು. 1990ಯಲ್ಲಿ ಲಾಂಚ್ ಆಗುತ್ತೆ. ಈ ಏನು ಬಾಹ್ಯಾಕಾಶ ಅನ್ನೋದಿದೆ, ಬರೀ ಇದು ವಿಜ್ಞಾನಿಗಳು ಎಕ್ಸ್ಪ್ಲೋರೇಷನ್ಗೆ ಯಾಕೆ, ನಾನು ಟೂರ್ ಮಾಡೋಕ್ಕೆ ಬಳಸ್ತೀನಿ ಅಂತ ಒಬ್ಬ ಶ್ರೀಮಂತ ವ್ಯಕ್ತಿ 2001ನಲ್ಲಿ ಟೂರ್ ಮಾಡ್ತಾನೆ. ಅಲ್ಲಿ ಸ್ಪೇಸ್ ಟೂರಿಸಮ್ 2001ನಲ್ಲೇ ಸ್ಟಾರ್ಟ್ ಆಗಿದೆ. ಅದು ಯಾರು ಏನು ಅಂತ ಮಾತಾಡ್ತೀವಿ. ಇದೆಲ್ಲ ಕ್ಷೇತ್ರ ಗೌರ್ಮೆಂಟ್ ಕಂಟ್ರೋಲಲ್ಲಿ ನಡೀತಾ ಇತ್ತು. ಅಂಥದ್ರಲ್ಲಿ ಅಮೇರಿಕಾದಲ್ಲಿ ಮೊದಲ ಬಾರಿಗೆ ಲಿಬರೈಸ್ ಮಾಡಿ ಪ್ರೈವೇಟ್ನವ್ರಿಗೂ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಸಂಸ್ಥೆ ಎಂಟ್ರಿ ಆಗುತ್ತೆ. ಈಗ 2-3 ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ. ಇವನ್ ಬೆಂಗಳೂರಲ್ಲೂ ಕೂಡ ಒಂದು ಸಂಸ್ಥೆ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರೈವೇಟ್ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಸ್ಪೇಸ್ ಎಕ್ಸ್ 2008ರಲ್ಲಿ ಆರಂಭ ಆಯಿತು. ಇದು ಅಮೇರಿಕಾದಲ್ಲಿ ಮೊದಲ ಪ್ರೈವೇಟ್ ಎಂಟ್ರಿ. ನೆಕ್ಸ್ಟ್ ಕಾಮೆಟ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಧೂಮಕೇತುವಿನ ಮೇಲೆ ನಮ್ಮದೊಂದು ಉಪಗ್ರಹ ಲ್ಯಾಂಡ್ ಮಾಡುವಂಥ ಪ್ರಕ್ರಿಯೆ. ಕಾಮೆಟ್ ಲ್ಯಾಂಡಿಂಗ್ 2001ನಲ್ಲಿ ಆಯಿತು. ಆ್ಯಂಡ್ ಮೂನ್ನಿಂದ ಮಾರ್ಸ್ಗೆ, ಅಂದರೆ ನಮ್ಮದು ಅಪೋಜಿ ಪೆರಿಜಿ ಬಂದಾಗ ಮಂಗಳನ ಕಡೆಗೆ ಚಂದ್ರ ಇದ್ದಾಗ ಅಲ್ಲಿಂದ ಮಾರ್ಸಿಗೆ ಜಂಪ್ ಮಾಡ್ಬೋದು ಅನ್ನೋ ಪ್ರಯತ್ನ USA ಮಾಡ್ತಾ ಬರ್ತಾರೆ. ದಿಸ್ ಈಸ್ ಮೂನ್ ಟು ಮಾರ್ಸ್ ಮಿಷನ್ ಅಂತ ಕರಿತೀವಿ, 2021. ಹೀಗೆ ಹಲವು ಮೈಲಿಗಳಲ್ಲಿ ಇವತ್ತು ಬೆಳ್ಕೊಂಡು ಬಂದಿದೆ. ಇದನ್ನು ಏನಿದ್ದು ಏಕೆ ಎಲ್ಲ ತಿಳ್ಕೊಂಡಾಗ ನಮಗೆ ಟೆಕ್ನಾಲಜಿಯಲ್ಲಿ ಏನು ಕನ್ಫ್ಯೂಸ್ ಇಲ್ದಂಗೆ ಒಬ್ಬ ಆರ್ಟ್ಸ್ ಸ್ಟೂಡೆಂಟ್ಗೂ ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ. ವೆರಿ ಫಸ್ಟ್ ಸ್ಪುಟ್ನಿಕ್ ಬಗ್ಗೆ ಮಾತಾಡೋಣ. ಹೇಳಿದ್ನಲ್ಲ, ಕೋಲ್ಡ್ ವಾರ್ನ
ಮೈಲಿಗಲ್ಲು ಹೆಜ್ಜೆ ಗುರುತಾಗಿ ಆರಂಭ ಆಗಿದ್ದಿದ್ದು. ರಷ್ಯಾದವರು ಸ್ಪುಟ್ನಿಕ್ 1 ಅನ್ನುವಂಥ ಒಂದು ರಾಕೆಟ್ ಲಾಂಚ್, ಫಸ್ಟ್ ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಅಕ್ಟೋಬರ್ 4, 1957. ಇಲ್ಲಿ ಒಂದ್ಸರಿ ಕ್ಲಿಯರ್ ಮಾಡ್ತೀನಿ, ನಾನೇ ತಪ್ಪು ಪ್ರೊನೌನ್ಸ್ ಮಾಡಿದ್ದಕ್ಕೆ. ರಾಕೆಟ್ ಆ್ಯಂಡ್ ಸ್ಯಾಟಲೈಟ್. ರಾಕೆಟ್ ಅಂದರೆ ಒಂದು ವೆಹಿಕಲ್ ಅದು, ಓಕೆ. ಈಗ ದಿಸ್ ವೆಹಿಕಲ್ ಕ್ಯಾರೀಸ್ 1 ಸ್ಯಾಟಲೈಟ್. ಇದರೊಳಗಡೆ ಒಂದು ಸ್ಯಾಟಲೈಟ್ ಇಟ್ಟಿರ್ತಾರೆ. ಈ ಎಲ್ಲವೂ ಮಲ್ಟಿ ಸ್ಟೇಜಲ್ಲಿರುತ್ತೆ. ಮಲ್ಟಿ ಸ್ಟೇಜ್ ಅಂದರೆ ಬಹು ಹಂತೀಯ. ಒಂದೊಂದು ಹಂತ ದಾಟ್ತಂಗೆ ಫ್ಯೂಯಲ್ ಇಲ್ಲಿ ಖಾಲಿ ಆಗ್ತಾ ಇದ್ದಾಗೆ ಅದು ಟ್ಯಾಂಕ್ ಉದುರೋಗುತ್ತೆ. ನೆಕ್ಸ್ಟ್ ಇಲ್ಲಿದು ಫ್ಯೂಯಲ್ ಖಾಲಿ ಆಗ್ತಾಗ ಅದು ಉದುರೋಗುತ್ತೆ. ಕಂಪ್ಲೀಟ್ ಮೇಲೆ ಸ್ಪೇಸ್ಗೆ ಹೋಗಿ ರೀಚ್ ಆದಾಗ ರಾಕೆಟ್, ಅದರಲ್ಲಿ ಇಂಧನದ ಇದೇ ಇರೋದಿಲ್ಲ, ಟ್ಯಾಂಕ್ಗಳೇ ಇರಲ್ಲ, ಕಂಪ್ಲೀಟ್ ಉದುರೋಗಿರುತ್ತೆ. ಬಿಕಾಸ್ ಹೋಗ್ತಾ ಹಗುರ ಆಗಲಿ ಅಂತ. ಅಲ್ಲಿ ರೀಚ್ ಆಯಿತು. ರೀಚ್ ಆದ ನಂತರ ಅದು ಸೋಲಾರ್ ಪ್ಯಾನಲ್ಸ್ಗಳು ಓಪನ್ ಆಗ್ತವೆ. ಸೌರಶಕ್ತಿ, ಸೌರಕೋಶದ ಬೇಸ್ ಮೇಲೆ ಎನರ್ಜಿ ಕ್ರಿಯೇಟ್ ಮಾಡಿಕೊಂಡು ಸ್ಯಾಟಲೈಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಹೋಗಬೇಕಾದ ವಸ್ತು ಸ್ಯಾಟಲೈಟ್, ಅದನ್ನು ಕ್ಯಾರಿ ಮಾಡ್ತಾ ಇರೋಂಥದ್ದು ರಾಕೆಟ್. ಇದು ಸ್ಪುಟ್ನಿಕ್ 1 ಇಸ್ ಅ ಫಸ್ಟ್ ಸ್ಯಾಟಲೈಟ್. ಇದು ರಷ್ಯಾದವರು ಲಾಂಚ್ ಮಾಡ್ತಾರೆ. ಆನಂತರ ಒಂದೇ ತಿಂಗಳಲ್ಲಿ, ಕೆಲವೇ ಮಂತ್ಗಳಲ್ಲಿ ಸ್ಪುಟ್ನಿಕ್ 2 ಲಾಂಚ್ ಮಾಡ್ತಾರೆ 1957, ಅದೇ ವರ್ಷದಲ್ಲೇ. ಆ ಸ್ಪುಟ್ನಿಕ್ 2ನಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ಒಂದು ನಾಯಿಯನ್ನು ಕಳಿಸಿಕೊಡಲಾಯಿತು, ಲೈಕಾ ಅಂತ. ಇದು ವೆಬ್ಸೈಟಲ್ಲೆಲ್ಲ ಸ್ಟ್ರೀಟ್ ಡಾಗ್ ಅಂತ ಬರೀತಾರೆ. ಅದು ಸ್ಟ್ರೀಟ್ ಡಾಗ್ ಆಗಿದ್ದರೂ ದಟ್ ಇಸ್ ಟ್ರೈನ್ಡ್. ಸುಮ್ಮನೆ ಮಾಡೋಕ್ಕಾಗಲ್ಲ, ಯಾಕಂದರೆ ಒಬ್ಬ ಮನುಷ್ಯರನ್ನೇ ಕಳಿಸ್ಕೊಡ್ಬೇಕಾದ್ರೆ ಎಷ್ಟು ನಾವು ಟ್ರೈನ್ ಮಾಡ್ತೀವಿ. ಸುಮ್ಮನೆ ಬೀದಿನ ತೊಗೊಂಬಂದರು, ತುಂಬಿದರು, ರಾಕೆಟಲ್ಲಿ ಲಾಂಚ್ ಮಾಡಿದ್ರು ಅಂತೆಲ್ಲ. ಅದಕ್ಕೆ ಟ್ರೈನ್ ಮಾಡಿದಂಥ ಒಂದು ನಾಯಿ ಲೈಕಾ. ಬಟ್ ಲೈಕಾ ಬಾಹ್ಯಾಕಾಶಕ್ಕೆ ಹೋದ ಕೆಲವು ಗಂಟೆಗಳಲ್ಲಿ ಅದು ಸತ್ತೋಗುತ್ತೆ. ಅದೇನು ಭೂಮಿಗೆ ಬದುಕಿ ವಾಪಸ್ ಬರಲ್ಲ. ಬಟ್ ಮೊದಲು ಬಾಹ್ಯಾಕಾಶಕ್ಕೆ ಹೋದ ಪ್ರಾಣಿ ಅಂದರೆ ನಾಯಿ. ಅದು ಯಾವುದು ಅಂದರೆ ಲೈಕಾ. ಇದು ಸ್ಪುಟ್ನಿಕ್ 2 ಮೂಲಕ ಹೋಗಿತ್ತು. ಇಷ್ಟು ಸಿಂಪಲ್ ವಿಚಾರ ಗೊತ್ತಿರಬೇಕು. ಸ್ಪುಟ್ನಿಕ್ 1, ಸ್ಪುಟ್ನಿಕ್ 2, 1957, ಲೈಕಾ, ಈ ಪೇಜ್ನಲ್ಲಿ ಬರುವಂಥ ಹೈಲೈಟ್ಸು. ನೆಕ್ಸ್ಟ್ ಬರೋಣ ಸ್ನೇಹಿತರೆ, 1961. ಅಷ್ಟಾದ್ಕೊಳ್ಳೆ ರಷ್ಯಾದವರು ಸುಮ್ಮನಿರಲ್ಲ, ಮುಂದುವರ್ಕೊಂಡು ಹೋಗ್ತಾರೆ. ಯೂರಿ ಗಗರಿನ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು, ತಮ್ಮ ದೇಶದ ಗಗನಯಾನಿಯನ್ನು 1961 ಏಪ್ರಿಲ್ ತಿಂಗಳಲ್ಲಿ ಅವರು ಮೊದಲ ಕಾಸ್ಮೋನಟ್, ಇದು ಅಮೇರಿಕಾದವ್ರು ಕಳಿಸಿದರೆ ಆಸ್ಟ್ರೋನಟ್ ಅಂತ ಕರಿತೀವಿ, ರಷ್ಯಾದವ್ರು ಕಳಿಸಿದರೆ ಕಾಸ್ಮೋನಟ್ ಅಂತ ಕರಿತೀವಿ. ಏನು ಡಿಫ್ರೆನ್ಸ್ ಇಲ್ಲ, ಗಗನಯಾತ್ರಿಗಳೇ ಕನ್ನಡ ಪದ. ಈ ಭಾರತದವ್ರು ಕಳಿಸಿದರೆ ವ್ಯೋಮನಟ್ ಅಂತ ಕರಿಬೇಕು ಅಂತ. ನಾವೇನು ಆಸ್ಟ್ರೋನಟ್ಟು ಕರೆಯಲ್ಲ, ಕಾಸ್ಮೋನಟ್ಟು ಕರೆಯಲ್ಲ, ವ್ಯೋಮಯಾನ. ಆದ್ದರಿಂದ ವ್ಯೋಮನಟ್ ಅಂತ ಕರಿಬೇಕು ಅನ್ನೋ ಯೋಚನೆ ಇದೆ. ಹಾಗಾಗಿ ನಮ್ಮಲ್ಲಿ ಇನ್ನೂ ಹೋಗಿಲ್ಲ. ಸೋವಿಯತ್ ಕಾಸ್ಮೋನಟ್ ಮೊದಲ ಯೂರಿ ಗಗರಿನ್ ಹೋಗ್ತಾರೆ. ಫಸ್ಟ್ ಮ್ಯಾನ್ ಇನ್ ಸ್ಪೇಸ್ ಅಂತ ಕರಿತೀವಿ. ಇವರು ಹೋದ ವಾಹನ, ಯಾಕಂದರೆ ಈಗಾಗಲೇ ಮಾನವ ಆಯಿತು, ಎಲ್ಲ ಆಯಿತು. ವೋಸ್ಟೋಕ್ ಅನ್ನೋದು ಕೇಳ್ಬೋದು. ವೋಸ್ಟೋಕ್ ಅನ್ನೋ ಉಪಗ್ರಹದಲ್ಲಿ ಈ ವಾಹನದಲ್ಲಿ ಇವ್ರು ಹೋಗ್ತಾರೆ. ಆರ್ಬಿಟಲ್ ಅಬ್ರಾಡ್ ವೋಸ್ಟೋಕ್ 1. ಇದು 1961 ಆದ ಘಟನೆ. ಯೂರಿ ಗಗರಿನ್ ಫಸ್ಟ್ ಮ್ಯಾನ್ ಆನ್ ಸ್ಪೇಸ್. ಓಕೆ, ನೆಕ್ಸ್ಟು ಇದೆಲ್ಲ ಆದಾಗ ಅಮೇರಿಕದವ್ರಿಗೆ ಚಾಲೆಂಜ್ ಆಗುತ್ತೆ. ಬಿಕಾಸ್ ಅವ್ರು ಸುಪ್ರಮೆಸಿ ತೋರಿಸ್ಬೇಕಲ್ಲ. ಬರೀ ನೀವು ಸ್ಪೇಸ್ಗೆ ಹೋಗಿ ಬರ್ತೀರಾ, ನಾವು ಮನುಷ್ಯನೇ ಅಲ್ಲಿ ಮೇಲೆ ಕರ್ಕೊಂಡೋಗಿ ಬರ್ತೀವಿ. ಮ್ಯಾನ್ ಆನ್ ಮೂನ್ ಆ ಮಿಷನನ್ನು ಮಾಡ್ತಾರೆ. ಆ ಮ್ಯಾನ್ ಆನ್ ಮೂನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋರು ಫಸ್ಟ್ ಮಾನವನಾಗಿ ಚಂದ್ರನ ಮೇಲೆ ಕಾಲಿಟ್ಟು ವಾಕ್ ಮಾಡ್ತಾರೆ. ಅವರು ವಾಕ್ ಮಾಡಿದ ಸ್ವಲ್ಪ ನಿಮಿಷಗಳನ್ನಂತ, ಒಂದು 20 ನಿಮಿಷ ಅಂತ ಕರಿತೀವಿ. ಎಡ್ವಿನ್ ಅಲ್ಡ್ರಿನ್ ಅಂತ, ಬಸ್ ಅಲ್ಡ್ರಿನ್ ಅಥವಾ ಎಡ್ವಿನ್ ಅಲ್ಡ್ರಿನ್ ಅನ್ನೋರು, ಅವರು ಕೂಡ ಇಳಿದು ವಾಕ್ ಮಾಡ್ತಾರೆ. ಒಬ್ಬರು ಅಲ್ಲಿ ಇಳಿದು ವಾಕ್ ಮಾಡೋದಿಲ್ಲ, ಅವರು ಕಮಾಂಡರ್ ಆಗಿರ್ತಾರೆ, ಅವರು ರಾಕೆಟ್ ಒಳಗೆ ಇರ್ತಾರೆ. ಒಟ್ಟು ಆ ಮಿಷನ್ನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್, ಎಡ್ವಿನ್ ಅಲ್ಡ್ರಿನ್ ಚಂದ್ರನ ಮೇಲೆ ವಾಕ್ ಮಾಡಿ ಬಂದರು. ಕೆಲವೊಮ್ಮೆ ನಾವು ನೋಡ್ತಿರ್ತೀವಿ ಅಲ್ಲಿ ಇಲ್ಲಿ ಚಂದ್ರನ ಮೇಲೆ ವಾಕ್ ಮಾಡಿದ್ದೆ ಸುಳ್ಳು, ಹಾಗೆ ಹೀಗೆ ಅಂತ. ಬಟ್ ಬರೀ ಅಷ್ಟೇ ಅಲ್ಲ, ಅಮೇರಿಕಾದವ್ರು ಹೇಳೋದು 69ರಿಂದ 72ವರೆಗೂ ಆ ಪೀರಿಯಡಲ್ಲಿ ನಮ್ಮಲ್ಲಿ ಸುಮಾರು 10 ಜನ ಆಸ್ಟ್ರೋನ್ಯಾಟ್ಗಳು, ನೋಡ್ರಿ ಅಮೇರಿಕನ್ಸ್ ಬಳಸೋ ಪದ ಆಸ್ಟ್ರೋನ್ಯಾಟ್, ಗಗನಯಾತ್ರಿಗಳಿಗೆ ವಾಕ್ ಮಾಡ್ಕೊಂಬಂದಿದ್ದಾರೆ ಚಂದ್ರನ ಮೇಲೆ ಅಂತ ಹೇಳ್ತಾರೆ. ಮೊದಲು 2 ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಆ್ಯಂಡ್ ಎಡ್ವಿನ್ ಅಲ್ಡ್ರಿನ್. ಏನು ಡಾಕ್ಯುಮೆಂಟ್ ಇದೆ ಅದು ಒಪ್ಕೋಬೇಕು. ನೀವು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಮೇರಿಕಾದವ್ರು ಹೋಗಿದ್ದೆ ಸುಳ್ಳು, ಅಲ್ಲಿ ನೆರಳು ಕ್ರಿಯೇಟ್ ಆಗಿಲ್ಲ, ಹೆಜ್ಜೆ ಗುರುತು ಬಂದಿಲ್ಲ, ಧೂಳು ಹೇಳ್ತಾ ಇರಲಿಲ್ಲ ಅಂತ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ತಿಳ್ಕೊಳ್ಳೋಣ. ಬಟ್ ವಾಟ್ ಈಸ್ ಆನ್ ರೆಕಾರ್ಡ್ ಅದನ್ನು ನಾವು ಎಕ್ಸಾಮ್ ಪರ್ಪಸಲ್ಲಿ ನೋಡಬೇಕಾಗುತ್ತೆ. 69 ಜುಲೈ 21 ಅಪೋಲೋ ಮಿಷನ್ ಅಂತ ಕರಿತೀವಿ ನಾವು, ಅಪೋಲೋ ಕಾರ್ಯಕ್ರಮ. ಇದು ಭಾಳ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅಪೋಲೋ 11 ಅಂತ ಒಂದು ಕಾರ್ಯಕ್ರಮದಲ್ಲಿ ಅಪೋಲೋ 11 ಪ್ರೋಗ್ರಾಮ್ ಮೂಲಕ ಈ ಚಂದ್ರನ ಮೇಲೆ ಮಾನವ ಕಾರ್ಯಕ್ರಮ ಅಮೇರಿಕನ್ಸ್ ಮಾಡ್ತಾರೆ. ನೆಕ್ಸ್ಟ್ ಬರೋಣ, ಸ್ಪೇಸ್ ಸ್ಟೇಷನ್ ಇದೇ ಇರೋದು.
ಏನೀಗ ನಾವು ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡ್ ಅಂತೆಲ್ಲ ಕರಿತೀವಿ, ಆ ಥರ ಅಂತರಿಕ್ಷದಲ್ಲೂ ಕೂಡ ನಾವು ಹೋಗಿ ನಿಂತ್ಕೊಳ್ಳೋದಕ್ಕೆ, ನಮ್ದು ಏನಾದರೂ ಉಪಗ್ರಹ ಉಡಾವಣೆ ಆದವನ್ನೇನಾದರೂ ಸರಿಪಡಿಸೋದಕ್ಕೆ, ಅದಕ್ಕೇನಾದರೂ ಬದಲಾವಣೆ ಮಾಡೋದಕ್ಕೆ, ಅಲ್ಲಿಂದ ಏನಾದರೂ ಸಿಗ್ನಲ್ಸ್ಗಳನ್ನ ಕೊಡೋದಕ್ಕೆ ಒಂದು ಸ್ಟೇಷನ್ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಬರುತ್ತೆ. ಬಾಹ್ಯಾಕಾಶದಲ್ಲೇ ಒಂದು ಸ್ಟೇಷನ್, ಅದು ಭಾಳ ದೂರದಲ್ಲಿರಲ್ಲ, ಒಂದು 150-200 ಕಿಲೋಮೀಟ್ರು ದೂರದಲ್ಲಿ ಭೂಮಿಯಿಂದ ಹಾಕಿರ್ತಾರೆ. ಭೂಮಿಯಿಂದ ಸುತ್ತಾ ಇರುತ್ತೆ. ಇದು ನಾವು ಶುಭಾಂಶು ಶುಕ್ಲಾ ಅವ್ರದ್ದು ಬಂದಾಗ ಎಷ್ಟು ಕಿಲೋಮೀಟ್ರ್ ವೇಗದಲ್ಲಿ ಸುತ್ತಾ ಇತ್ತು, ಎಷ್ಟು ದೂರದಲ್ಲಿತ್ತು, ಎಲ್ಲ ಡೀಟೇಲ್ ISS ಬಗ್ಗೆ ಮಾತಾಡ್ತಾ ಬರ್ತೀವಿ. ಇಲ್ಲಿ ನಿಮಗೆ ಗೊತ್ತಿರಬೇಕು, ಬಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಥರ ಅಂತರಿಕ್ಷದಲ್ಲೂ ಕೂಡ ಒಂದು ಈ ಥರ ಸ್ಟೇಷನನ್ನು ಮಾಡ್ಕೋತಾರೆ. ದಟ್ ಸ್ಟೇಷನ್ ವರ್ಕ್ಸ್ ಲೈಕ್, ಅಲ್ಲಿ ತಂತ್ರಜ್ಞಾನದ ರಿಪೇರ್ಗೆ, ಇನ್ನೊಂದಕ್ಕೆ, ಸಂಶೋಧನೆಗಳಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಬೀಜ ಮೊಳಕೆ ಒಡೆಯುತ್ತದೆಯೇ, ಅಲ್ಲಿ ಇನ್ನೊಂದು ಹಾಲು ಹೆಪ್ಪಾಗುತ್ತದೆಯೇ, ಇಂಥವೆಲ್ಲ ಸಂಶೋಧನೆಗಳು ಮಾಡಿದ್ದಾರೆ ಅಲ್ಲಿ. ಅಂದರೆ ಅಲ್ಲಿ ಜೀವರಾಶಿಗಳು ಇರ್ತಾವ, ಈ ಥರದೆಲ್ಲ ಪ್ರಯೋಗಗಳು ನಡೆದಿದೆ. ಆ ಥರದಲ್ಲಿ ಮೊದಲ ಸ್ಪೇಸ್ ಸ್ಟೇಷನ್ ಕೇಳಿದ್ರೆ ನೀವು ISS ಅಂತ ಉತ್ತರ ಕೊಡೋಂಗಿಲ್ಲ, ಸಲ್ಯೂಟ್ ಅಂತ, ಸಲ್ಯೂಟ್, ಅದು ಸಲ್ಯೂಟ್ ಅಂತ ಕರೀತಾರೆ ರಷ್ಯನ್ ಭಾಷೆಯಲ್ಲಿ, ನಾವು ಸಲ್ಯೂಟ್ ಅಂತ ಅಲ್ಲಿ ಓದ್ತಾ ಇರ್ತೀವಿ. ಸಲ್ಯೂಟ್ 1 ಅನ್ನೋದನ್ನು 1971ನಲ್ಲಿ ರಷ್ಯಾ, ಸೋವಿಯತ್ ಯೂನಿಯನ್ ಮೀನ್ಸ್ ರಷ್ಯಾದವರು ಮೊಟ್ಟ ಮೊದಲ ಸ್ಪೇಸ್ ಸ್ಟೇಷನನ್ನು ಲಾಂಚ್ ಮಾಡಿದರು ಸ್ಪೇಸ್ನಲ್ಲಿ. ಸ್ಪೇಸ್ ಸ್ಟೇಷನ್ ಲಾಂಚ್ ಆದ ನಂತರ 2001ರಲ್ಲಿ 1998ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದಕ್ಕೆ ಹಲವು ದೇಶಗಳು ಕೈ ಜೋಡಿಸ್ತವೆ. ಅಮೇರಿಕಾ ಲೀಡರ್ಶಿಪ್ ತಗೊಳುತ್ತೆ, ಹಲವು ದೇಶಗಳು ಕೈ ಜೋಡಿಸಿ, ಅದಕ್ಕೆ ಅದನ್ನ US ಸ್ಪೇಸ್ ಸ್ಟೇಷನ್ ಅಂತ ಕರೀಲ್ಲ, ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಮೊನ್ನೆ ಶುಭಾಂಶು ಶುಕ್ಲಾ ಅವ್ರು ಹೋಗಿದ್ದರು, ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇವತ್ತು 98ಇಂದ ಈವನ್ ಟುಡೇ ಅದು ಸುತ್ತುತ್ತಾ ಇದೆ, ಕೆಲಸ ಮಾಡ್ತಾ ಇದೆ, ತನಗೆ ಬೇಕಾದ ಸಹಕಾರಗಳನ್ನು ಕೊಡ್ತಾ ಇದೆ. ಮ್ಯಾನ್ ಮೇಡ್ ಸ್ಟ್ರಕ್ಚರ್, ಇದು ಮಾನವ ನಿರ್ಮಿತ ಸ್ಟ್ರಕ್ಚರ್ ಆಗಿರುತ್ತೆ, ಸ್ಪೇಸಲ್ಲಿ ಸುತ್ತುತ್ತಾ ಇರುತ್ತೆ. 16 times a day, ಭೂಮಿನ ಒಂದು ದಿನಕ್ಕೆ 16 ಬಾರಿ ಸುತ್ತುತ್ತೆ. ಅಲ್ಲಿಗೆ ಸ್ಪೇಸ್ ಸ್ಟೇಷನ್ ನಿಮ್ಗೆ ಎರಡೇ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಮೊಟ್ಟ ಮೊದಲ ಸ್ಪೇಸ್ ಸ್ಟೇಷನ್ ಈಸ್ ಸಲ್ಯೂಟ್. ಸಲ್ಯೂಟ್ ಇದು ರಷ್ಯಾದವ್ರದ್ದು. ಸಲ್ಯೂಟ್ 1 ಅನ್ನೋಂಥದ್ದು 71ನಲ್ಲಿ ಲಾಂಚ್ ಮಾಡ್ತಾರೆ. ಇದು ಹೆಚ್ಚು ಕಡಿಮೆ 2001ವರೆಗೂ ಕೆಲಸ ಮಾಡ್ತು. ಆನಂತರ ಇದನ್ನು ವಾಪಸ್ ಭೂಮಿಗೆ ತೊಗೊಂಬಂದಿದ್ದಾರೆ. 98ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದನ್ನು ಆಪ್ರೇಟ್ ಮಾಡ್ತಾ ಇದ್ವಿ. ದಟ್ ಈಸ್ ವರ್ಕ್ ಈವನ್ ಟುಡೇ. ಮೊನ್ನೆ ಶುಭಾಂಶು ಶುಕ್ಲಾ ಅವ್ರು ಏನು ಹೋಗಿದ್ರು, ದಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇದಕ್ಕೆ ಹೋಗೋದು ಹೇಗೆ, ಬರೋದು ಹೇಗೆ, ಸ್ಪೇಸ್ ಶಟಲ್ಗಳು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದನ್ನು ಕೂಡ ಮುಂದೆ ತಿಳ್ಕೊಳ್ಳೋಣ. ದೆನ್ ವಿ ಕಮ್ ಟು ಸ್ಪೇಸ್ ಶಟಲ್. ಸ್ಪೇಸ್ ಶಟಲ್ ಮೀನ್ಸ್ ಈಗಾಗಲೇ ಹೇಳಿದೆ, ಶಟಲ್ ಆಗೋದು, ಹೋಗೋದು ಬರೋದು, ಹೋಗೋದು ಬರೋದು. ಒಬ್ಬ ವ್ಯಕ್ತಿ ಇದ್ಮೇಲೆ ಹೋಗಬೇಕು ಬರಬೇಕು. ದ ಸೇಮ್ ಟೈಮ್ ಮನುಷ್ಯರನ್ನು ಕರೆದುಕೊಂಡು ಹೋಗಿ ಬರೋದಕ್ಕೆ ಸ್ಪೇಸ್ ಶಟಲನ್ನು ಮೊಟ್ಟ ಮೊದಲ ಬಾರಿಗೆ ಕೊಲಂಬಿಯಾ ಅನ್ನುವುದನ್ನು, ಇದೀಗ ಅನದರ್ ವರ್ಲ್ಡ್ ರೀಯೂಸಬಲ್, ಭಾರತ ಕೂಡ RLV ಅಂತ ತಂತ್ರಜ್ಞಾನ ರೆಡಿ ಮಾಡ್ಕೊಂಡಿದೆ, ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅಂತ. ರೀಯೂಸಬಲ್ ಮೀನ್ಸ್ ವಾಪಸ್ ಬರೋಂಥದ್ದು. ಈಗ ಉಡಾವಣೆ ಆಗ್ತವೆ ರಾಕೆಟ್ಗಳು, ಹೋಗ್ತವೆ, ಅಲ್ಲೇ ಡೆಸ್ಟ್ರಾಯ್ ಆಗ್ತವೆ. ರೀಯೂಸಬಲ್ ಮೀನ್ಸ್ ವಾಪಸ್ ಬರುವಂಥದ್ದು. ಇದನ್ನೇ ನಾವು ಸ್ಪೇಸ್ ಕ್ರಾಫ್ಟ್, ಸ್ಪೇಸ್ ಶಟಲ್ ಅಂತ ಕರಿತೀವಿ. ಕೊಲಂಬಿಯಾ ಅನ್ನೋದನ್ನು ಫಸ್ಟ್ ಮಾಡಿದರು. ಇದರ ಫಸ್ಟ್ ವಯಸ್ ಅಂದರೆ ಯಾನ, ಮೊದಲ ಯಾನ 81ನಲ್ಲಿ ಆಯಿತು. ಅಲ್ಲಿಗೆ ಮೊಟ್ಟ ಮೊದಲ ಸ್ಪೇಸ್ ಶಟಲ್ ಕೊಲಂಬಿಯಾ 1981ನಲ್ಲಾಯಿತು. ಆನಂತರದಲ್ಲಿ ಬೇರೆ ಬೇರೆ ಸ್ಪೇಸ್ ಶಟಲ್ಗಳು, ಹೋಗೋದು ಬರೋವಂಥ ವೆಹಿಕಲ್ಗಳು ತುಂಬ ಆಗಿದ್ದಾವೆ. ಚಾಲೆಂಜರ್ ಅನ್ನೋದನ್ನು ಮಾಡಿದ್ರು ಅಮೇರಿಕಾದವರು, ಡಿಸ್ಕವರಿ ಅಂತ ಮಾಡಿದ್ರು, ಅಟ್ಲಾಂಟಿಸ್ ಅಂತ ಮಾಡಿದ್ರು, ಎಂಡೆವರ್. ಚಾಲೆಂಜರ್, ಡಿಸ್ಕವರಿ, ಅಟ್ಲಾಂಟಿಸ್, ಎಂಡೆವರ್. ಇದೇನಕ್ಕೆ ಅಂದರೆ ಒಂದು ಎಕ್ಸಾಂಪಲ್ ಕ್ವಶನ್ ಹಿಂಗೆ ಕೇಳಿದ್ರು ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಸ್ಪೇಸ್ ಶಟಲ್ ಅಂತ ಬೇರೆ ಯಾವುದೋ ಹೆಸರು ಎಂಟ್ರಿ ಮಾಡ್ತಾರೆ. ಅಲ್ಲಿಗೆ ನಿಮಗೆ ಗೊತ್ತಿರಬೇಕು ಕೊಲಂಬಿಯಾ ಗೊತ್ತಿದ್ದೇ ಇರುತ್ತೆ, ಬಿಕಾಸ್ ಕಲ್ಪನಾ ಚಾವ್ಲಾ ಅವ್ರು ಹೋದರೂ ಬರಬೇಕಾದ್ರೆ ಬ್ಲಾಸ್ಟ್ ಆಯಿತು, ಸತ್ತೋದ್ರು ಅನ್ನೋ ಕಾರಣಕ್ಕೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿರಬೇಕು ಚಾಲೆಂಜರ್, ಡಿಸ್ಕವರಿ, ಅಟ್ಲಾಂಟಿಸ್ ಆ್ಯಂಡ್ ಎಂಡೆವರ್. ಇವು ಸ್ಪೇಸ್ ಶಟಲ್ಗಳು ಹೋಗಿ ಬರುವಂಥ ಒಂದು ಇದು. ಇವು ISSಗೆ ಹೋಗಿ ಬರುವಂಥ ಪ್ರೋಗ್ರಾಮ್ಗಳನ್ನು ತುಂಬ ಹಮ್ಮಿಕೊಂಡಿತ್ತು ಯಾವುದು ಅಮೇರಿಕಾ ಸಂಸ್ಥಾನದವರು. ಜೊತೆಗೆ ಇಲ್ಲಿ 2 ಮಿಷನ್ಗಳು ಇಲ್ಲಿ ಫ್ಲಾಪ್ ಆಗ್ತಾವೆ. 2 ಶಟಲ್ಸ್ಗಳು ಡೆಸ್ಟ್ರಾಯ್ಡ್, ಅದು ನಮಗೆ ಗೊತ್ತಿರಬೇಕು. 2 ಸ್ಪೇಸ್ ಶಟಲ್ ಡೆಸ್ಟ್ರಾಯ್ಡ್. ಎಲ್ಲ ಸರಿ ಸಕ್ಸಸ್ ಆಗಲೇಬೇಕು ಅಂತ ಇಲ್ಲ. ಹೋಗಿ ಬರುವಾಗ ಕೆಲವೊಮ್ಮೆ ಅದು ಬ್ಲಾಸ್ಟ್ ಆಗ್ಬೋದು, ಬರೋವರೆಗೂ ಆತಂಕ ಇರುತ್ತೆ. ನಾವು ನೋಡಿ, ನಮ್ಮದು ಶುಭಾಂಶು ಶುಕ್ಲಾ ಅವರು ಕೂಡ ಈಸ್ ಇನ್ ಡೇಂಜರ್ ಅಂತ ಮೊನ್ನೆ ಇಸ್ರೋ ಚೇರ್ಮನ್ ಹೇಳಿದ್ದಾರೆ. ಅವಳು ಬಂದಿದ್ದೇ ಒಂದು ಆಶ್ಚರ್ಯಕರ ಅಂಥೇಳಿ. ಬಿಕಾಸ್ ಚಾಲೆಂಜರ್ ಅನ್ನುವಂಥ ಒಂದು ಸ್ಪೇಸ್ ಶಟಲ್ 1986ಅಲ್ಲಿ ಅಪಘಾತಕ್ಕೀಡಾಗಿ ಅಲ್ಲಿನ ಗಗನಯಾತ್ರಿಗಳು, ಆಸ್ಟ್ರೋನಾಟ್ಗಳು ಸತ್ತೋಗ್ತಾರೆ. ಕೊಲಂಬಿಯಾ ಏನು ಕಲ್ಪನಾ ಚಾವ್ಲಾ
ಇದು ನೀವು ಹುಟ್ಟೋ ಟೈಮಲ್ಲಿ, ಜಸ್ಟ್ ನೀವು ಹುಟ್ಟೋ ಟೈಮಲ್ಲಿ ಆದಂಥ ಘಟನೆ ಇದು. ಕೆಲವೊಬ್ಬರು ಹುಟ್ಟಿಲ್ಲ ಇರ್ಬೋದು. ಕೊಲಂಬಿಯಾ ಅಂತ ಕಲ್ಪನಾ ಚಾವ್ಲಾ ಇಂಡಿಯನ್ ಆಸ್ಟ್ರೋನಟ್ ಕೂಡ ಇದ್ದರು, ಅದರಲ್ಲಿ ಹೋಗಿ ಬರುವಾಗ ಬ್ಲಾಸ್ಟ್ ಆಗಿ ಅವರು ಕೂಡ ನಿಧನರಾಗ್ತಾರೆ. ಚಾಲೆಂಜರ್ 86 ಬ್ಲಾಸ್ಟ್ ಆಯಿತು. ಕೊಲಂಬಿಯಾ 2003 ಅಪಘಾತಕ್ಕೀಡಾಯಿತು. ಇದು ಸ್ಪೇಸ್ ಶಟಲ್ಗಳ ವಿಚಾರಗಳಿದು. ಇದನ್ನು ಬಂದಾಗ ನಾವೀಗ ತಿಳ್ಕೊಬೇಕಾಗಿದ್ದೇನು, ಶುಭಾಂಶು ಶುಕ್ಲಾ ಅವರು ಯಾವ ಸ್ಪೇಸ್ ಶಟಲಲ್ಲಿ ಹೋದರು, ಆ ಸ್ಪೇಸ್ ಶಟಲ್ ಹೆಸರೇನು, ಓಕೆ, ಅದು ಯಾವಾಗ ಬಂದರು, ಈ ಥರದ ವಿಚಾರ, ಎಲ್ಲಿಗೆ ಹೋಗಿದ್ದರು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇಂಥವೆಲ್ಲ ವಿಚಾರಗಳನ್ನ ಮುಂದೆ ಕಲಿಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಪೇಸ್ ಶಟಲ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಫಸ್ಟ್ ಈಸ್ ಕೊಲಂಬಿಯಾ, ಡೆಸ್ಟ್ರಾಯ್ ಆಗಿರೋದು ಚಾಲೆಂಜರ್ ಆ್ಯಂಡ್ ಕೊಲಂಬಿಯಾ. ಈ ವಿಚಾರ ತಿಳ್ಕೊಳ್ಳೋಣ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಹಬಲ್ ಟೆಲಿಸ್ಕೋಪ್, ಈಗಷ್ಟೇ ಮಾತಾಡಿದೆ ನಿಮಗೆ. ಹಬಲ್ ಎನ್ನುವುದು ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ ಟೆಲಿಸ್ಕೋಪ್ ಆಫ್ಟರ್ ಗೆಲಿಲಿಯೋ ಟೆಲಿಸ್ಕೋಪ್. ಗೆಲಿಲಿಯೋ ದೂರದರ್ಶಕ ಅಂತ ಏನು ಕರಿತೀವಿ, ಗೆಲಿಲಿಯೋ ದೂರದರ್ಶಕದ ನಂತರದಲ್ಲಿ ಬಂದಂಥ ಅತ್ಯಂತ ಪವರ್ಫುಲ್ ದೂರದರ್ಶಕವನ್ನು ನಾವು ಹಬಲ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಇದು ಭೂಮಿ ಮೇಲೆ 1930ಇಂದನೇ ಬಳಕೆ ಮಾಡಲು ಆರಂಭ ಆಯಿತು. ನಾವೇನಿವತ್ತು ಜಗತ್ತು ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಗಿದೆ ಅಂತ ಏನು ಜಾಗ್ರಫಿನೆಲ್ಲ ಹೇಳ್ತೀವಿ, ಆ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಹೇಳೋದಕ್ಕೆ ಸಪೋರ್ಟಿವ್ ಆಗಿರೋದೇ ನಮಗೆ ದಿಸ್ ಒನ್, ಯಾವುದು ಹಬಲ್ ಟೆಲಿಸ್ಕೋಪ್. ಹಾಗೆ ಆ ಟೆಲಿಸ್ಕೋಪನ್ನು ಬಾಹ್ಯಾಕಾಶದಲ್ಲಿ ಇಟ್ಟು ಬಾಹ್ಯಾಕಾಶ ಎಕ್ಸ್ಪ್ಲೋರೇಷನ್ಗೆ ಬಳಸುವಂಥ ಪ್ರಯತ್ನ 1990 ಆಯಿತು. 547 ಕಿಲೋಮೀಟರ್ ದೂರದಲ್ಲಿ ಇಟ್ಟು ಇದನ್ನು ಸಂಶೋಧನೆಯನ್ನು ಆರಂಭ ಮಾಡಲಾಗತ್ತೆ. ಇದು ಒಂದು ಹೊಸ ಮೈಲುಗಲ್ಲು ನಮಗೆ ಗೊತ್ತಿರಬೇಕು, 1990. ನೆಕ್ಸ್ಟ್ ಬರೋಣ, ಸ್ಪೇಸ್ ಟೂರಿಸಮ್, ಬಾಹ್ಯಾಕಾಶ ಪ್ರವಾಸ. 2001 ಫಸ್ಟ್ ಪ್ರವಾಸ ಆಗತ್ತೆ. ಆನಂತರ ಹಲವಾರು ಪ್ರವಾಸಗಳು, ಕರೆಂಟ್ ಅಫೇರ್ಸ್ನಲ್ಲಿ ನಾವು ಬೇರೆ ಪ್ರವಾಸಗಳ ಬಗ್ಗೆ ಮಾತಾಡ್ತೀವಿ. 2001 ಇಟಲಿ ಮೂಲದ ಅಮೇರಿಕನ್ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಡೆನ್ನಿಸ್ ಟಿಟೋ ಅನ್ನೋರು 60ನೇ ವಯಸ್ಸಿನಲ್ಲಿ ಬಾಹ್ಯಾಕಾಶ ಪ್ರವಾಸವನ್ನು ಮಾಡ್ತಾರೆ. ISS ಪ್ಲೇಸ್ಗೆ ಹೋಗಿ ಬಂದರು. ಓಕೆ, ಈ ಥರ ಪ್ರಯತ್ನಗಳು ಬೇರೆ ಬೇರೆ ಟೈಮಲ್ಲಿ ಕೂಡ ಆಗತ್ತೆ. ಇದು ರೀಸೆಂಟ್ ಅಂದರೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೋತೀವಿ. ಇದು ಜನರಲ್ ನಾಲೆಜ್ ರಿಲೇಟೆಡ್, ಅದು ಡೆನ್ನಿಸ್ ಟಿಟೋ ಸ್ಪೇಸ್ ಟೂರಿಸಮ್ ರಿಲೇಟೆಡ್ ಮಾಹಿತಿ. ನೆಕ್ಸ್ಟ್ ಸ್ಪೇಸ್ ಎಕ್ಸ್ ಗೊತ್ತು ನಿಮಗೆ, ಎಲಾನ್ ಮಸ್ಕ್ ಅವ್ರದ್ದು. ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಇದು. ಈಗ ಮೊನ್ನೆ ನಮ್ಮ ಶುಭಾಂಶು ಶುಕ್ಲಾ ಅವರು ಕೂಡ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ರಾಕೆಟಲ್ಲೇ ಹೋಗಿ ಬಂದಿದ್ದು, ಎಲ್ಲಿಗೆ, ISSಗೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ಫಸ್ಟ್ ಪ್ರೈವೇಟ್ ಫಾರ್ಮ್, ಮೊಟ್ಟ ಮೊದಲ ಪ್ರೈವೇಟ್ ಫಾರ್ಮ್ ಅನ್ನೋದು ಗೊತ್ತಿರಬೇಕು. ಇವರು ರಿಯೂಸಬಲ್ ಲಾಂಚಿಂಗ್ ವೆಹಿಕಲ್ಗಳನ್ನ ರೆಡಿ ಮಾಡೋದಕ್ಕಾಗಿಯೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಡ್ತಾರೆ. ಅಮೇರಿಕದವ್ರ ಕೈಲೇ ಆಗ್ತಾ ಇಲ್ಲ, ಅಮೇರಿಕದವರೇ ಒದ್ದಾಡ್ತಾ ಇದ್ದಾರೆ, ಸ್ಪೇಸ್ ಶಟಲ್ ಮಾಡಿಕೊಂಡು ಡೆಸ್ಟ್ರಾಯ್ ಆಗ್ತಾ ಇದೆ, ಇವರೇನು ಮಾಡ್ತಾರೆ ಅಂತ. ಹಲವು ಪ್ರಯತ್ನದ ನಂತರ ಇವತ್ತು ನಾಸಾದವರು ಇವರನ್ನು ಬಾಡಿಗೆ ತಗೊಳ್ಳೋ ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡಿದ್ದಾರೆ. 2008, ಈಗಿನ್ನೂ ಒಂದು 18-20 ವರ್ಷ ಆಗಿಲ್ಲ, 17 ವರ್ಷದ ಸಂಸ್ಥೆ ಇದು. ಆಲ್ರೆಡಿ ಅಮೇರಿಕಾದಲ್ಲಿ ತುಂಬ ಪವರ್ಫುಲ್ ಆಗಿನೂ ಬೇರೆ ಬೇರೆ ದೇಶಗಳ ಉಪಗ್ರಹ ಉಡಾವಣೆಗೂ ಕೂಡ ಇವರು ಬಾಡಿಗೆ ವಾಹನದ ರೀತಿಯಲ್ಲಿ ರಾಕೆಟನ್ನು ಬಳಸುವಂಥ ಪ್ರಯತ್ನ ಮಾಡಿದ್ದಾರೆ, ಸ್ಪೇಸ್ ಎಕ್ಸ್. ಓಕೆ ಸ್ನೇಹಿತರೆ, ನೆಕ್ಸ್ಟು ಕಾಮೆಟ್ ಲ್ಯಾಂಡಿಂಗು. ಧೂಮಕೇತುಗಳು ಎಷ್ಟು ವೇಗವಾಗಿ ಹೋಗ್ತಾ ಇರ್ತವೆ ಅನ್ನೋದೆಲ್ಲ ನೀವು ಜಾಗ್ರಫಿನಲ್ಲಿ ತಿಳ್ಕೊಂಡಿರ್ತೀರ. ಅಂಥ ವೇಗವಾಗಿ ಹೋಗ್ತಾ ಇರೋ ಧೂಮಕೇತು ಮೇಲೆ ನಮ್ಮ ಸ್ಯಾಟಲೈಟ್ ಹೋಗಿ ಲಾಂಚ್ ಆಗಬೇಕು ಅಂದರೆ ಹೇಗಿರ್ಬೋದು? ಅದು ಯಾರು ಮಾಡಿದ್ರು ಅನ್ನೋಂಥ ಪ್ರಯತ್ನ, ಯಾಕೆಂದರೆ ಅದು ನಾಸಾದವ್ರು ಮಾಡಿಲ್ಲ, ESAದವ್ರು ಮಾಡ್ತಾರೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿನವರು. ESA ಅಂದರೆ ಜಗತ್ತಿನಲ್ಲಿ ಬೇರೆ ಬೇರೆ ಸ್ಪೇಸ್ ಏಜೆನ್ಸಿ ಇದೆ. ಇಸ್ರೋ ಭಾರತದಲ್ಲಿ ಇದ್ದಂಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆ. ಅವರು 2014 ಮೊಟ್ಟ ಮೊದಲ ಬಾರಿಗೆ ಮಾಡ್ತಾರೆ. ಇದು ಮಾನವ ಜಗತ್ತಿನ ದೊಡ್ಡ ಮೈಲ್ಸ್ಟೋನ್. ಅಷ್ಟು ಫಾಸ್ಟ್ ಮೂವಿಂಗ್ ಧೂಮಕೇತು ಮೇಲೆ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿಸ್ತಾರೆ ಅಂದರೆ ಎಂಥ ಟೆಕ್ನಾಲಜಿ ಮುಂದುವರೆದಿರ್ಬೋದು ESAದು ಕೂಡ ಅನ್ನೋದು ಇಲ್ಲಿ ಪ್ರಮುಖ ವಿಚಾರ. ನೆಕ್ಸ್ಟ್ ಬರೋಣ, ಸ್ಪೇಸ್ ಏಜೆನ್ಸಿಗಳು ಅಂದರೆ ಬೇರೆ ಬೇರೆ ದೇಶದ ಸ್ಪೇಸ್ ಏಜೆನ್ಸಿ. ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಇದೆ, ಅದನ್ನು CSA ಅಂತ ಕರಿತೀವಿ. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಅವರು ಅಷ್ಟು ಪಾಪ್ಯುಲರ್ ಅಚೀವ್ಮೆಂಟ್ ಏನು ಮಾಡಿಲ್ಲ. ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಏಜೆನ್ಸಿ ಅಮೇರಿಕದ್ದು ನಾಸಾ. ಇದು ಅತ್ಯಂತ ಅಡ್ವಾನ್ಸ್ಡು ಫಾಸ್ಟೆಸ್ಟು ಜಗತ್ತಿನಲ್ಲಿ ಟಾಪಲ್ಲಿರುವಂಥ ಸ್ಪೇಸ್ ಏಜೆನ್ಸಿ ನಾಸಾ. ನೆಕ್ಸ್ಟು ಇಂಡಿಯಾ, ನಾಟ್ ನೆಗ್ಲೆಕ್ಟಬಲ್, ಇಂಡಿಯಾದ ಇಸ್ರೋ ಇದೆ. ಇಸ್ರೋ ಭಾರತದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಟಾಪ್ ಲೀಡಿಂಗಲ್ಲಿ ಕೆಲಸ ಮಾಡ್ತಾಯಿದೆ. ಆ್ಯಂಡ್ ದೆನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA, ಅದು ಯುರೋಪ್ನ ಹಲವು ದೇಶಗಳು, ಏನು ಯುರೋಪಿಯನ್ ಯೂನಿಯನ್ ಇದೆ ಆ ಥರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮಾಡಿಕೊಂಡು ಹಲವು ದೇಶಗಳು ಅದಕ್ಕೆ ಫಂಡಿಂಗ್ ಮಾಡಿ ಅವ್ರ ಸ್ಪೇಸ್ ಏಜೆನ್ಸಿ ರನ್ ಮಾಡ್ತಾರೆ, ESA ಅಂತ ಕರಿತೀವಿ. ಇನ್ನು ರಾಸ್ಕಾಸ್ಮೋಸ್ ಅಂತೇಳಿ, ಇದು
ರಾಸ್ಮೋಸ್ ಅಂತ ಕರಿಬೋದು, ರಾಸ್ಕಾಸ್ಮೋಸ್ ರಷ್ಯನ್ ಸ್ಪೇಸ್ ಏಜೆನ್ಸಿ ಆಗಿರುತ್ತೆ. ಇನ್ನು ಚೀನಾದು CNSA, ಚೈನಾ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಚೀನಾದು. ಇನ್ನು ಜಾಕ್ಸಾ ಅಂತ ಒಂದು ಬರುತ್ತೆ, ಜಪಾನಿಂದು ಏರೋನಾಟಿಕಲ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ, ಇದು ಜಪಾನ್ ದೇಶದಾಗಿರುತ್ತೆ. ಜಗತ್ತಿನಲ್ಲಿ ಈ ಥರ ಒಂದು 5-6 ಪ್ರಮುಖವಾದಿದೆ ಅಷ್ಟೇ. ನಾಸಾ, ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಜಗತ್ತಿನಲ್ಲಿ ಫಸ್ಟ್ ಲಾಂಚ್ ಮಾಡಿದ್ರೆ ರಾಸ್ಕಾಸ್ಮಸ್ಸು ರಷ್ಯಾದವರು, RNSA ಅಂತ ಕರಿಬೋದು, ರಷ್ಯಾ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಅಂತ ಕರಿತೀವಿ ಇದನ್ನ. ಆ್ಯಂಡ್ ದೆನ್ ಇಂಡಿಯಾದ ಇಸ್ರೋ, ಚೀನಾದ CNSA ಆ್ಯಂಡ್ ಜಪಾನ್ನ ಜಾಕ್ಸಾ, ಇವಿಷ್ಟು ಫೇಮಸ್. ಐದರ್ ಇಂದ GPS ಟೆಕ್ನಾಲಜಿ ಇರ್ಬೋದು, ರಾಕೆಟ್ ಲಾಂಚಿಂಗ್ ಇರ್ಬೋದು, ಇವೆಲ್ಲ. ಮತ್ತು ಜಗತ್ತಿನ ಬೇರೆ ದೇಶಗಳು ತಮಗೆ ಬೇಕಾದ ಸ್ಯಾಟಲೈಟನ್ನು ಬಾಡಿಗೆ ತೊಗೋತವೆ, ತಮಗೆ ಬೇಕಾದ ಸ್ಯಾಟಲೈಟನ್ನು ಬೇರೆ ದೇಶಗಳ ಹೆಲ್ಪಿಂದ ಉಡಾವಣೆ ಮಾಡಿಕೊಂಡು ಉಪಯೋಗ ಪಡ್ಕೋತಾ ಇದ್ದಾವೆ. ಸ್ಪೇಸ್ ಏಜೆನ್ಸಿ ಟಾಪಲ್ಲಿ ರನ್ ಮಾಡ್ತಾ ಇರೋಂಥದ್ದು ಇಷ್ಟು ಮಾತ್ರ. ಅದರಲ್ಲಿ ಎಲ್ಲವೂ ದೇಶೀಯವಾಗಿದೆ. ಯುರೋಪಿನ ಮಾತ್ರ ಒಂದು ಒಕ್ಕೂಟದ ಸ್ಪೇಸ್ ಏಜೆನ್ಸಿ ಇದೆ. ನೆಕ್ಸ್ಟ್ ಬರೋಣ, ಇಂಡಿಯನ್ ರಾಕೆಟ್ ಸಿಸ್ಟಮ್, ಇಂಡಿಯನ್ ಸ್ಪೇಸ್ ಟೆಕ್ನಾಲಜಿ. ಟುಮಾರೋ ಡೇ ಆಫ್ಟರ್ ಟುಮಾರೋ ಸೆಷನಲ್ಲಿ ತುಂಬ ಡೀಟೇಲಾಗಿ ಮಾತಾಡೋದಿದೆ. ಜಸ್ಟ್ ನಿಮಗೊಂದು ಹೈಲೈಟ್ಸನ್ನು ಕೊಟ್ಟೋಗ್ತೀನಿ ಈಗಷ್ಟೇ. ಏನು ಅಂದರೆ ವೆರಿ ಫಸ್ಟ್ SLV ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ನಾವು ಮೊದಲು ಸೈಕಲ್ ಮೇಲೆ ಇಟ್ಕೊಂಡ್ಬರ್ತಾರೆ. ಇದನ್ನು ನೋಡಿರ್ಬೋದು ನೀವು. ಕೇರಳದ ತುಂಬ ಉಡಾವಣಾ ಸ್ಥಳಕ್ಕೆ ಸೈಕಲಲ್ಲಿ, ಅಂದರೆ ಸ್ಪೇಸ್ ಟೆಕ್ನಾಲಜಿಗೆ ಅಷ್ಟು ಫಂಡಿಂಗೇ ಆಗ್ತಿರಲಿಲ್ಲ, ಸೈಕಲಲ್ಲಿ ರಾಕೆಟ್ ಇಟ್ಕೊಂಬಂದು ಲಾಂಚ್ ಮಾಡುವಂಥ, ಸಂಶೋಧನೆ ಮಾಡುವಂಥ ಪ್ರಯತ್ನ, ದಟ್ ಈಸ್ SLV ಟೆಕ್ನಾಲಜಿ ಅಂತ ಕರಿತೀವಿ. ಅದು ಇದು ಬೇಸಿಕ್. ಇದು ಜಸ್ಟ್ ಪ್ರಯೋಗಾರ್ಥವಾಗಿತ್ತು, ಇದರಿಂದ ಯಾವುದೇ ನಾವು ಲಾಂಚಿಂಗ್ಗಳು ಮಾಡೋಕ್ಕಾಗಲಿಲ್ಲ. ಆನಂತರ ASLV ಅಂತ ತಂತ್ರಜ್ಞಾನಕ್ಕೆ ಬದಲಾವಣೆ ಆಗ್ತೀವಿ, ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಬಿಕಾಸ್ ಇದು ಏನಾದರೂ ಪ್ರಶ್ನೆ ಕೊಟ್ಟು ಆರ್ಡ್ರ್ ಮಾಡಿರಿ, ಕ್ರೊನಾಲಜಿಕಲ್ ಮಾಡಿರಿ ಅಂತೆಲ್ಲ ಕೊಟ್ಟಾಗ ನಿಮಗೆ ಗೊತ್ತಿರಬೇಕು, ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇಸ್ ದ ಫಸ್ಟ್ ಸ್ಟೇಜ್ ನಮ್ಮದು. ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇಸ್ ಸೆಕೆಂಡ್ ಸ್ಟೇಜ್. ನೆಕ್ಸ್ಟ್ ಬರ್ತೀವಿ PSLV, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. UR ರಾವ್ ಅವರೆಲ್ಲ ಈ ಟೈಮಲ್ಲಿ ತುಂಬ ಕೊಡುಗೆ ಕೊಡ್ತಾರೆ. ಇದು ಇವತ್ತಿಗೂ ನಾವು ಸಮೀಪದ ಪ್ರದೇಶಕ್ಕೆ ಅಥವಾ ಧ್ರುವೀಯವಾದಂಥ ಆರ್ಬಿಟ್ಟಿಗೆ ಬಿಡೋದಕ್ಕೆ PSLVನ ಹೆಚ್ಚು ಈಗಲೂ ಬಳಸ್ತಾ ಇದ್ದೀವಿ. ಈವನ್ ಮೊದಲನೇ ಚಂದ್ರಯಾನಕ್ಕೆ PSLV ರಾಕೆಟ್ನೇ ಬಳಸಲಾಗಿತ್ತು. ಹಾಗಾಗಿ PSLV ಈಸ್ ಅ ಫಸ್ಟ್ ಸಕ್ಸಸ್ಫುಲ್, ನಮ್ಮಲ್ಲಿ ಯಶಸ್ಸು ಕಂಡಂಥ ರಾಕೆಟ್ ಸಿಸ್ಟಮ್ ಇದು. ಈ ರಾಕೆಟ್ ಸಿಸ್ಟಮ್ ಟೈಮಲ್ಲೇ ಅಬ್ದುಲ್ ಕಲಾಂ ಅವರು ಕೂಡ ಇಸ್ರೋದಲ್ಲಿ ಇರ್ತಾರೆ. ಆದರೆ ಇಲ್ಲೂ ಫೇಲ್ಯೂರ್ ಆಯಿತು. ASLV ಫೇಲ್ಯೂರ್ ಆದಾಗ ಅವರನ್ನು DRDOಗೆ ಶಿಫ್ಟ್ ಮಾಡ್ತಾರೆ. ಹಿ ಹ್ಯಾಸ್ ಆಲ್ರೆಡಿ ಹಾಫ್ ನಾಲೆಡ್ಜ್ ಆಫ್ ರಾಕೆಟ್ ಟೆಕ್ನಾಲಜಿ. ಆ ರಾಕೆಟ್ ಟೆಕ್ನಾಲಜಿಯ ಹಾಫ್ ನಾಲೆಡ್ಜ್ ಇಟ್ಟುಕೊಂಡು ಅವರು ಮಿಸೈಲ್ಸನ್ನು ರೆಡಿ ಮಾಡ್ತಾರೆ. ಅಂದರೆ ಮೇಲೋಗಿ ಬಾಹ್ಯಾಕಾಶದಲ್ಲಿ ಕೂರೋದಕ್ಕೆ ಬೇಕಾದ ರಾಕೆಟ್ಗಳನ್ನು ತಲುಪಿಸೋದ್ರಲ್ಲಿ ಅವರು ಸೋತಿದ್ದರು. ಅದೇ ಥರದ ರಾಕೆಟೇ ಸೇಮ್, ನಥಿಂಗ್ ಬಟ್ ಅದು ಮೇಲೋಗಿ ಕೂರಬೇಕಾಗಿಲ್ಲ, ಪಕ್ಕದ ದೇಶದ ಎಕ್ಸಾಕ್ಟ್ ಟಾರ್ಗೆಟ್ ಹೋಗಿ ರೀಚ್ ಆಗಬೇಕು. ದಟ್ ಈಸ್ ಮಿಸೈಲ್ ಆ್ಯಂಡ್ ರಾಕೆಟ್ ತುಂಬ ಡಿಫ್ರೆನ್ಸ್ ಇರಲ್ಲ. ರಾಕೆಟ್ಗಳು ಮೇಲ್ಗಡೆ ನಾವು ತಲುಪಬೇಕಾದ ಸ್ಥಳ ದೂರಕ್ಕೆ ಹೋಗಿ ಆ್ಯಂಟಿಗ್ರಾವಿಟಿಯಲ್ಲಿ ಏನೋ ಒಂದು ಪ್ರದೇಶಕ್ಕೆ ಮುಟ್ಟಬೇಕು. ಇಲ್ಲೂ ಆ್ಯಂಟಿಗ್ರಾವಿಟಿ ಹೈ ಸ್ಪೀಡಲ್ಲಿ ಹೋಗಬೇಕು, ಬಟ್ ಭೂಮಿ ಮೇಲಿನ ಟಾರ್ಗೆಟಿಗೆ ರೀಚ್ ಆಗುವಂಥದ್ದು. ಅಲ್ಲಿ ಯಶಸ್ಸು ಕಾಣ್ತಾರೆ, ಮಿಸೈಲ್ ಮ್ಯಾನ್ ಆಗ್ತಾರೆ ಅಬ್ದುಲ್ ಕಲಾಂ. ಬಿಕಾಸ್ ASLV ಫೇಲ್ಯೂರ್ ಇತ್ತು. ಬಟ್ UR ರಾವ್ ಅವರು ಕ್ಯಾರಿ ಮಾಡಿಕೊಂಡು PSLV ಡೆವಲಪ್ ಮಾಡಿದ್ರು. ಆನಂತರ ಜಿಯೋ ಸ್ಟೇಷನರಿ ಲಾಂಚಿಂಗ್ ವೆಹಿಕಲ್ಗಳು ಬಂದವು, GSLVಗಳು. ಅದರಲ್ಲಿ ಹೆವಿ ಕೆಪ್ಯಾಸಿಟಿ, ಅಡ್ವಾನ್ಸ್ಡ್ ಕೆಪ್ಯಾಸಿಟಿದು ಮಾರ್ಕ್ 3 ಅಂತ ಕರಿತೀವಿ. GSLV ಮಾರ್ಕ್ 3 ಇವತ್ತು ಹೆವಿ ಲೋಡೆಡ್ ಏನಾದರೂ ಸ್ಯಾಟಲೈಟ್ ಲಾಂಚ್ ಮಾಡಬೇಕಂದ್ರೆ ಮಾರ್ಕ್ 3 ಮತ್ತು ದೂರದ ಪ್ರದೇಶಕ್ಕೆ ಲಾಂಚ್ ಮಾಡಬೇಕು. GS ಸ್ಪಾಟಿಗೆ 36,000 ಕಿಲೋಮೀಟ್ರಿಗೆ ಅಂದರೆ ಮಾರ್ಕ್ 3 ರಾಕೆಟ್ಗಳನ್ನ ಬಳಸ್ತೀವಿ. ಓಕೆ, ಇದು ಇಸ್ರೋದ ಅಧಿಕೃತವಾದ ನೋಡ್ರಿ. SLV, ASLV, PSLV XL ಅಂತ ಮಾಡ್ತಾರೆ. ಆಮೇಲೆ XL ಅಂದರೆ ಎನ್ಲಾರ್ಜ್ಡು. GSLV ಮಾರ್ಕ್ 3, ಮಾರ್ಕ್ 2 ಬಂತು, GSLV ಮಾರ್ಕ್ 3 ಬಂತು. ಆ್ಯಂಡ್ ದೆನ್ ಈಗ ಒಂದು ಹೊಸದಂದರೆ LVM ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ ಅಷ್ಟೇ, ಅದು ಇನ್ನೇನಿಲ್ಲ. ಹ್ಯೂಮನ್ ರೇಟೆಡ್ LVM ಅಂದರೆ ಮನುಷ್ಯರನ್ನು ಕರೆದುಕೊಂಡು ಹೋಗಿ ಬರಬೇಕು. ದಟ್ ಈಸ್ ಅ ಸ್ಪೇಸ್ ಶಟಲ್ ಟೈಪಲ್ಲಿ ಕೆಲಸ ಮಾಡಬೇಕು. ಅದನ್ನು ಭಾರತದಲ್ಲಿ ಈ ಕೋಡ್ ನೇಮ್ ಮಾಡಿರೋದು HLVM ಲಾಂಚಿಂಗ್ ವೆಹಿಕಲ್, ಹ್ಯೂಮನ್ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಅಂತ ಕರಿತೀವಿ. M3 ಮೀನ್ಸ್ ಮಾರ್ಕ್ 3 ಅಂದರೆ GSLV ಮಾರ್ಕ್ 3 ಟೆಕ್ನಾಲಜಿನೇ ಬಳಸಿಕೊಂಡು ಮಾರ್ಕ್ 3. HLV ಹ್ಯೂಮನ್ ಲಾಂಚಿಂಗ್ ವೆಹಿಕಲ್, ಮನುಷ್ಯರನ್ನು
ಲಾಂಚ್ ಮಾಡಿ ಕರೆದುಕೊಳ್ಬೋದಾದ ವೆಹಿಕಲ್ ರೆಡಿ ಆಗ್ತಾಯಿದೆ. ಇದ್ರ ಜೊತೆಗೆ SSV ಅಂತ ಕರಿತೀವಿ, ಸ್ಮಾಲ್ ಸ್ಯಾಟಲೈಟ್ ವೆಹಿಕಲ್ಗಳು, SSVಗಳನ್ನ ಕೂಡ ಸಂಶೋಧನೆ ಮಾಡ್ತಾ ಇದ್ದಾರೆ. ಇದಿಷ್ಟು. ದೆನ್ ಈ ಸ್ಪೇಸ್ ಟೆಕ್ನಾಲಜಿ ಹೇಳ್ಬೇಕಾದ್ರೆ ನಿಮಗೆ ಒಂದಷ್ಟು ವಿಚಾರ ಗೊತ್ತಿರಬೇಕು. 5 ವಿಧ ಇರುತ್ತೆ ಇಂಟರ್ ಪ್ಲಾನೆಟರಿ ಮಿಷನ್ಸ್ಗಳಲ್ಲಿ. ಒಂದು ಆರ್ಬಿಟರ್, ಲ್ಯಾಂಡರ್, ರೋವರ್, ಸ್ಯಾಂಪಲ್ ರಿಟರ್ನ್, ಹ್ಯೂಮನ್ ಎಕ್ಸ್ಪೆಡಿಷನ್ ಅಂತ ಕರಿತೀವಿ. ಆರ್ಬಿಟರ್ ಅಂತ ಅಂದರೆ ಇದು ಭೂಮಿ ಅಂದ್ಕೊಳ್ರಿ. ನಾವು ಮಂಗಳನ್ನು ಏನೋ ಸಂಶೋಧನೆ ಮಾಡಬೇಕು ಅಂದರೆ ಭೂಮಿ ಆರ್ಬಿಟ್ಗೆ ಫಸ್ಟ್ ನಮ್ಮ ಉಪಗ್ರಹ ಹೋಗುತ್ತೆ, ಇಲ್ಲಿ ಸುತ್ತಾ ಇರುತ್ತೆ. ಒನ್ ಆಫ್ ದ ಫೈನ್ ಡೇ ಇದು ಜಂಪ್ ಮಾಡಿ ಮಂಗಳನ ಆರ್ಬಿಟ್ಗೆ ಹಾಕ್ತಾರೆ. ಆ ಮಂಗಳನ ಆರ್ಬಿಟಲ್ಲಿ ಸುತ್ತಾ ಇರುತ್ತೆ. ಇಲ್ಲಿ ಮಂಗಳನ ಕಕ್ಷೆಯಲ್ಲಿದ್ದುಕೊಂಡೇ ಮಂಗಳನ ಬಗ್ಗೆ ಸಂಶೋಧನೆ ನಡೆಸಿದರೆ ದಟ್ ಈಸ್ ಕಾಲ್ಡ್ ಆರ್ಬಿಟರ್, ಕಕ್ಷಾಯಾನಿ ಇನ್ ಕನ್ನಡ. ಆ ಟೆಕ್ನಾಲಜಿ ಇನ್ನೂ ಮುಂದುವರೆದು ನಾವು ಹೋಗಿರುವ ಸ್ಯಾಟಲೈಟು ಅದ್ರ ಮೇಲೆ ಇಳಿತು ಅಂತ ಅಂದರೆ, ಇಳಿದ್ರೆ ಮುಗೀತು, ದಟ್ ಈಸ್ ಲ್ಯಾಂಡರ್. ಇಳಿದ್ರೆ ಆ ಲ್ಯಾಂಡರ್ ಒಳಗಡೆ ಒಂದು ನಾವು ಪುಟಾಣಿ ರೋಬೋಟ್ಗಳನ್ನು, ರೋವರ್ಗಳನ್ನು ಇಟ್ಟು ಅಲ್ಲೆಲ್ಲ ಓಡಾಡಿಸಿದರೆ ದಟ್ ಈಸ್ ರೋವರ್ ಟೆಕ್ನಾಲಜಿ ಅಂತ ಕರಿತೀವಿ. ಇನ್ನು ಆ ರೋವರ್ ಅಲ್ಲಿರುವಂಥ ಕಲ್ಲು ಮಣ್ಣನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಸ್ಯಾಟಲೈಟ್ ಒಳಗೆ ಬಂದು ಕೂತ್ಕೊಂಡು ಸ್ಯಾಟಲೈಟ್ ವಾಪಸ್ ಕಕ್ಷೆಗೆ ಬಂದು, ಕಕ್ಷೆಯಿಂದ ಭೂಮಿ ಕಕ್ಷೆಗೆ ಬಂದು ವಾಪಸ್ ಭೂಮಿಗೆ ಬಂದರೆ ಸ್ಯಾಂಪಲ್ ರಿಟರ್ನ್, ಅಲ್ಲಿಂದ ಸ್ಯಾಂಪಲ್ ತೆಗೆದುಕೊಂಡು ಬಂದ್ವಿ ಅಂತ ಅರ್ಥ. ಅದಕ್ಕಿಂತ ಅಡ್ವಾನ್ಸ್ ಅಂದರೆ ಈ ಎಲ್ಲ ಪ್ರಯತ್ನದಲ್ಲಿ ಹೋಗುವ ಸ್ಯಾಟಲೈಟ್ ಒಳಗಡೆ ಮನುಷ್ಯನ್ನೇ ಕೂತ್ಕೊಂಡು ಕರ್ಕೊಂಡು ಹೋಗೋದು. ದಿಸ್ ಈಸ್ ಹ್ಯೂಮನ್ ಎಕ್ಸ್ಪೆಡಿಷನ್ ಅಂತ. ಏನು ಚಂದ್ರಯಾನ್ ಅಮೇರಿಕದವ್ರು 1916 ಮಾಡಿದ್ದಾರೆ ಅಂತೀವಲ್ಲ, ಅದು ದಟ್ಸ್ ಹ್ಯೂಮನ್ ಎಕ್ಸ್ಪೆಡಿಷನ್. ಈಗ ಹೆಚ್ಚು ಕಡಿಮೆ ಅದಕ್ಕೆ 60 ವರ್ಷ ಆಗ್ತಾ ಇದೆ. ಭಾರತದವ್ರು ಈಗಲೂ ನಾವು ಗಗನ್ಯಾನ್ ಯೋಚನೆ ಮಾಡ್ತಾಯಿದ್ದೀವಿ ಕಳಿಸ್ಬೋದಾ ಅಂತ. ಆಲ್ರೆಡಿ ದೇ ಆರ್ ಗೋಯಿಂಗ್ ಆ್ಯಂಡ್ ಕಮ್ ಬ್ಯಾಕ್. ಇದನ್ನು ನಾವು 5 ವಿಧ ಗೊತ್ತಿರಬೇಕು. ಆರ್ಬಿಟರ್, ನಮ್ಮದು ಮಂಗಳಯಾನ್ ಜಸ್ಟ್ ಮಾಮ್ ಆರ್ಬಿಟಲ್ ಸುತ್ತಾಡಿದ್ದು. ನಮ್ಮದು ಚಂದ್ರಯಾನ್ ಅಲ್ಲಿ ಹೋಗಿ ರೋವರ್ ಹೋಯಿತು, ಹೋಗಿ ವಾಪಸ್ ಬರಲಿಲ್ಲ, ಹೋಯ್ತಷ್ಟೇ. ನಮ್ಮದು ರೋವರ್ ಓಡಾಡ್ತು, ಸ್ಯಾಂಪಲಲ್ಲಿ ಕಲೆಕ್ಟ್ ಮಾಡ್ತು, ಸ್ಯಾಂಪಲ್ಲಿಂದ ಸಿಗ್ನಲ್ಸ್ ಕಳಿಸ್ಕೊಡ್ತು, ಫೋಟೋ ಕಳಿಸ್ಕೊಡ್ತು, ಸ್ಯಾಂಪಲ್ ತೊಗೊಂಡು ವಾಪಸ್ ಬರಲಿಲ್ಲ. ನಮ್ಮದು ಸ್ಯಾಂಪಲ್ ರಿಟರ್ನ್ ಅಲ್ಲ, ಜಸ್ಟ್ ರೋವರ್. ಇಷ್ಟು ಮಿಷನ್ ಆಗಿತ್ತಷ್ಟೇ. ಸ್ಯಾಂಪಲ್ ರಿಟರ್ನ್ ಅಂದರೆ ಸ್ಯಾಂಪಲ್ ತೆಗೆದುಕೊಂಡು ವಾಪಸ್ ಬರುವಂಥ ರೋವರ್ಗಳು ಹೋಗಬೇಕು ಸ್ಯಾಟಲೈಟಲ್ಲಿ. ಆ್ಯಂಡ್ ದೆನ್ ಹ್ಯೂಮನ್ ಎಕ್ಸ್ಪೆಡಿಷನ್. ಇಷ್ಟು ಥರದ್ದಿರುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಆರ್ಬಿಟರ್ ಅಂದರೆ ಕಕ್ಷೆಯಲ್ಲಿ ಸುತ್ತೋದು. ಜಸ್ಟ್ LEO, GEO, MEO ಇದೆಲ್ಲ ಮುಂದಿನ ಸೆಷನಲ್ಲಿ ನಿಮಗೆ ತಿಳಿಸ್ತೀನಿ. ಆ ಸುತ್ತಿದರೆ ಸಾಕು, ದಟ್ ಈಸ್ ಆರ್ಬಿಟರ್ ಅಂತ ಕರಿತೀವಿ. ಓಕೆ, ಆರ್ಬಿಟರಲ್ಲಿ ಮಲ್ಟಿ ಟೈಪ್ ಆರ್ಬಿಟರ್ ಮಿಷನ್ಸ್ ಇರುತ್ತೆ. ಲ್ಯಾಂಡರ್ ಅಂದರೆ ಅದ್ರ ಮೇಲೆ ಹೋಗಿ ಇಳಿಯುವಂಥದ್ದು. ರೋವರ್ ಅಂದರೆ ಅದರೊಳಗಿರೋ ಒಂದು ರೋಬೋಟ್ ಅಥವಾ ಒಂದು JCB ಥರದ ಚಿಕ್ಕ ಪುಟಾಣಿ ವೆಹಿಕಲ್ ಎಲ್ಲ ಓಡಾಡುವಂಥದ್ದು ರೋವರ್ ಸಿಸ್ಟಮ್. ರೋವರ್ ಆದ ನಂತರ ಸ್ಯಾಂಪಲ್ ರಿಟರ್ನ್ ಅಂದರೆ ಅಲ್ಲಿಂದ ಸ್ಯಾಂಪಲ್ ತೆಗೆದುಕೊಂಡು ಮತ್ತೆ ರಾಕೆಟ್ ಈ ಮೇಲಕ್ಕೇರಿ ಅಲ್ಲಿನ ಕಕ್ಷೆಗೆ ಬಂದು ವಾಪಸ್ ಭೂಮಿಗೆ ಬರೋಂಥದ್ದು. ಹ್ಯೂಮನ್ ಎಕ್ಸ್ಪೆಡಿಷನ್ ಅಂದರೆ ಮನುಷ್ಯರೇ ಹೋಗಿ ಬರುವಂಥದ್ದು. ಹೀಗೆ ಹಲವಾರು ವಿಚಾರಗಳು ಈ ಥರ ಸಿಂಪಲ್ಲಾಗಿ, ನಿಮಗೆ ತುಂಬ ಕಾಂಪ್ಲಿಕೇಟ್ ಮಾಡಿ MSc ಫಿಸಿಕ್ಸ್ ಹುಡುಗರಿಗೆ ಹೇಳುವಂತೆ ಆಸ್ಟ್ರಾನಮಿಯನ್ನು ನಿಮಗೆ ಹೇಳ್ತಾ ಹೋಗಲ್ಲ. ವೆರಿ ಸಿಂಪಲ್ ಭಾಷೆಯಲ್ಲಿ, ಅರ್ಥವಾಗುವ ಭಾಷೆಯಲ್ಲಿ ಕಲಿಸ್ಕೊಡೋಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಜೊತೆ ಸದಾ ಟಚ್ಚಲ್ಲಿರಿ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ದಿಸ್ ಒನ್ ಏನು ಟೆಕ್ನಾಲಜಿಕಲ್ ಸೆಷನ್ಸ್ ಮುಗಿದ ನಂತರ ನಿಮ್ದೇನು ಡಿಮ್ಯಾಂಡ್ ಇದೆ, ಎಕಾನಮಿ, ಪೊಲಿಟಿ, ಜಾಗ್ರಫಿ, ಆ ಎಲ್ಲ ಸೆಷನ್ಗಳು ಆಗ್ತವೆ. ಎವ್ರಿ ಡೇ ನಿಮ್ಮ ಜೊತೆ ಜಾಯ್ನ್ ಆಗುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ 2 ಸೆಷನ್ ಆದ ನಂತರ ನಿಮಗೆ ಡೌಟ್ ಕ್ಲಾರಿಫಿಕೇಷನ್ ಲೈವ್ ಕೂಡ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.